ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಂತ ಎದಕ್ಕಂತಾರೆ? ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಇದೆ, ಅದು ಮಾಡಿದರು ಎಲ್ಲಿ 46ನೇ ಅಂಕದಲ್ಲಿ. ಪ್ರಮಾತೃವಿನೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ್ಯ ಪ್ರಮಾಣ ಜನ್ ಇರಬೇಕು, ಅಂತ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ ಅನ್ನಬೇಕು ಅಂತ ಹೇಳಿದ್ರು. ಎಷ್ಟು ಲಕ್ಷಣ ಮಾಡಿದ ಮೇಲೆ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಅಂತ ಎದಕ್ಕೆ ಅನ್ಬೇಕು? ಅದ್ರ ಲಕ್ಷಣ ಇದೆ. ಅಂದ್ರ ಪ್ರಮಾತೃ ಅಂದ್ರೆ ಜೀವ. ಆ ಪ್ರಮಾತೃವಿನೊಡನೆ ವರ್ತಮಾನ ಸಂಬಂಧ ಇರ್ಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ್ಯ ಪ್ರಮಾಣದಿಂದ ಆ ಜ್ಞಾನ ಗೊತ್ತಿರ್ಬೇಕು, ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅನ್ಬೇಕು ಅಂತ ಲಕ್ಷಣ ಮಾಡಿದ್ರು. ಆದ್ರೆ ಈ ಲಕ್ಷಣ ಯಾಕಂದ್ರೆ ಲಕ್ಷಣ ಮಾಡಿ ನಹಿ ಪ್ರತಿಜ್ಞೆ ಮಾತ್ರೇಣ ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣಾಭ್ಯಾಮ ಅಂದ್ರ ಶಾಸ್ತ್ರ ಹೇಳುವಾಗ ಯಾವ ವಿಷಯವನ್ನು ನಾವು ಹೇಳ್ತೀವಿ ಆ ವಿಷಯದ ಲಕ್ಷಣ ಏನು, ಅದಕ್ಕೆ ಪ್ರಮಾಣ ಏನು, ಇವು ಎಲ್ಲ ಪಾಯ ಮನಿ ಕಟ್ಟಬೇಕಾದ್ರೆ ಯಾವ ಪಾಯ ಬಂದರೆ ಮಾಡ್ಕೊಂಡು ಹಿಂದಿಗಡೆ ಬಿಲ್ಡಿಂಗ್ ಕಟ್ತಾರೋ ಆಗ ಶಾಸ್ತ್ರ ನಡೆಯುವಾಗ ಅದಕ್ಕೆ ಲಕ್ಷಣ ಪ್ರಮಾಣ ಇವು ಇಟ್ಕೊಂಡು ಹೋಗೋದಕ್ಕೆ ಇದಕ್ಕೆ ಕಾಯ್ದೆಬದ್ಧ ಶಾಸ್ತ್ರ. ಆದ್ದರಿಂದ ಈ ರೀತಿ ಲಕ್ಷಣ ಮಾಡಿದ್ರೆ ಲಕ್ಷಣ ಮಾಡಿದ್ರು. ಲಕ್ಷಣ ಮಾಡಿದಲ್ಲಿ ಏನಾಗ್ತದಂದ್ರ 3 ದೋಷಗಳು ಬರ್ತಿರ್ತಾವ: ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ. ಏತದ್ದೂಷಣತ್ರಯ ರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ. ಅಂದ್ರೆ ಲಕ್ಷಣ ಸಲ್ಲಕ್ಷಣ ಅಂದ್ರೆ ಯೋಗ್ಯ ಲಕ್ಷಣ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಅವ್ಯಾಪ್ತಿ ದೋಷ, ಅತಿವ್ಯಾಪ್ತಿ ದೋಷ, ಅಸಂಭವ ದೋಷ. ಈ 3 ದೋಷಗಳಲ್ಲಿ ಒಂದು ದೋಷ ಇರಬಾರದು ನಾವು ಮಾಡಿದ ಲಕ್ಷಣದಲ್ಲಿ. ಅವಾಗ ಅದು ನಿರ್ದೋಷ ಲಕ್ಷಣ ಅಂತಾರೆ. ಅವು ಒಂದು ಯಾವ್ದಾರ ದೋಷ ಬಂತು ಅಂದ್ರ ಆ ಲಕ್ಷಣ ಅದನ್ನ ಬಿಡಬೇಕಾದ್ರೆ ನಿಜಕ್ತ ಆಯ್ತ ಮತ್ತೊಂದು ಮಾಡಬೇಕಾಗ್ತದೆ. ಆದ್ದರಿಂದ ಈ ರೀತಿ ಲಕ್ಷಣ ಮಾಡಿದ್ರಲ್ಲಿ ಏನು, ಪ್ರಮಾತೃವಿನೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ ಪ್ರಮಾಣದಿಂದ ಆ ಜ್ಞಾನ ಗೊತ್ತಿರಬೇಕು, ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅನ್ನಬೇಕು. ಆದ್ರೆ ಈ ಲಕ್ಷಣದಲ್ಲಿ ಏನಾಗ್ತದ ಈಗ ನಾ ಏನ್ ಹೇಳಕತ್ತೇನಂದ್ರ ಹೋದ ಸಂಡೆ ಹೋದ್ವಾರ ಅಂದ್ರೆ ಅದನ್ನ ಅದಕ್ಕ ಜೋಡ್ನ ವಿಷಯ ಎಲ್ಲಿ ಹೇಗೆ ನಡೆದಿತ್ತು, ಈಗ ಎಲ್ಲಿತ್ತು, ಇನ್ನು ಮುಂದೆ ಏನ್ ನಡೀತದೆ, ಹಿಂಗ ಅದಕ್ಕೆ ಸಂಬಂಧ ಮಾಡ್ಕೊಳ್ಳೋದು ಎಂತ ಆ ವಿಷಯ ಇದು. ಅದಕ್ಕಾಗಿ ಅದೇನ್ ಸಂಬಂಧ ಮಾಡ್ತಾರೆ ನಾವು. ಅದಕ್ಕಾಗಿ ಅಲ್ಲಿ ಮುಂದೆ ಏನ್ ಆಯ್ತು ಅಂತಂದ್ರ ಈ ಲಕ್ಷಣ ಮಾಡಿದ್ರಲ್ಲಿ ಅಲ್ಲಿ ದೋಷ ಬರ್ತದ. ಯಾವ ದೋಷ ಬರ್ತದ? ಅವ್ಯಾಪ್ತಿ ದೋಷ ಬರ್ತದೆ. ಅವ್ಯಾಪ್ತಿ ದೋಷ ಅಂದ್ರೆ ಅವ್ಯಾಪ್ತಿಯ ಲಕ್ಷಣ ಏನಂದ್ರ ಲಕ್ಷೇಪ ದೇಶ ವರ್ತಿತ್ವ ಅವ್ಯಾಪ್ತಿತ್ವ ಯಥಾ ಕಪಿಲತ್ವಂ ಗೋಲಕ್ಷಣಮ್ಮ. ಅಂದ್ರೆ ಲಕ್ಷ್ಯದ ಏಕದೇಶದಲ್ಲಿ ಇದ್ದು ಅಷ್ಟೇ, ಆದ್ರೆ ಎಲ್ಲದರಲ್ಲಿ ಕೂರೋದಿಲ್ಲ ಅಂತ ಆಗಿತ್ತಂದ್ರ ಅಂದ್ರೆ ಅಲ್ಲಿ ಕಡಿಮೆ ಬೀಳ್ತದ ಅಂತ ಅರ್ಥ. ಅಂದ್ರೆ ಏನು ಕಡಿಮೆ ಬೀಳ್ತದೆ? ಇದು ಸುಖ ದುಃಖ ಜ್ಞಾನದಲ್ಲಿ ಕಡಿಮೆ ಬೀಳ್ತದೆ. ಸುಖ ದುಃಖ, ಅಹಂ ಸುಖಿ ಅಹಂ ದುಃಖಿ ಅಂತ ಜ್ಞಾನ ಆಗ್ತದಲ್ಲ, ಆ ಜ್ಞಾನದಲ್ಲಿ ಆ ಸುಖ ದುಃಖ ಜ್ಞಾನ ಆಗುವಲ್ಲಿ ಈಗ ಏನ್ ಮಾಡಿದೀವಲ್ಲ ಲಕ್ಷಣ ಅದು ಕಡಿಮೆ ಬೀಳ್ತದೆ. ಅಲ್ಲಿ ಸಂಭವಿಸೋದಿಲ್ಲ. ಯಾಕಂದ್ರ ಪ್ರಮಾತೃವಿನೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ್ಯ ಪ್ರಮಾಣದಿಂದ ಹುಟ್ಟಿರ್ಬೇಕು, ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅನ್ಬೇಕಂದ್ವು.
ಯೋಗ್ಯ ಪ್ರಮಾಣದಿಂದ ಹುಟ್ಟಿರ್ಬೇಕು ಅಂತ ಅದ್ರಾಗ ಐತಿ ಲಕ್ಷಣದಾಗ. ಈ ಸುಖ ದುಃಖ ಜ್ಞಾನ ಯಾವ ಪ್ರಮಾಣದಿಂದ ಹುಟ್ಟಿಲ್ಲ. ಮತ್ತೆ ಯೋಗ್ಯ ಪ್ರಮಾಣದಿಂದ ಇರಬೇಕು ಅಂದ್ರೆ ಪ್ರತ್ಯಕ್ಷ ಸುಖ ದುಃಖ ಪ್ರತ್ಯಕ್ಷ ಅದಾವ. ಅಹಂ ಸುಖಿ ಅಂತ ಪ್ರತ್ಯಕ್ಷ ಐತಿ. ಆದ್ರೆ ಯಾವ ಪ್ರಮಾಣದಿಂದ ಹುಟ್ಟಿಲ್ಲ ಅಲ್ಲಿ. ಈಗ ಇಲ್ಲಿ ಕ್ಯಾಮ್ರಾ ಇಟ್ಟಾರ, ಇದು ನೇತ್ರ ಪ್ರಮಾಣದಿಂದ ಇದು ಆಗ್ತೈತಿ, ಇದ್ರ ಪ್ರತ್ಯಕ್ಷ ಆಯ್ತು. ಆ ಸುಖ ದುಃಖ ನಮಗ ಆಗ್ತಾಯಿಲ್ಲ, ಸುಖ ದುಃಖ ಪ್ರತ್ಯಕ್ಷ ಆಗ್ತಾಯಿಲ್ಲ. ನನಗ್ ಬಹಳ ಆನಂದ ಆಯ್ತು, ಸಂತೋಷ ಆಯ್ತು ಅಂತ ಹೇಳ್ತಾನೆ ಇಲ್ಲೋ. ಅದು ಯಾವ ಪ್ರಮಾಣದಿಂದ ಜನ್ಯಿಲ್ಲ ಸುಖ ದುಃಖಗಳು. ಆದ್ದರಿಂದ ಯೋಗ್ಯ ಪ್ರಮಾಣದಿಂದ ಹುಟ್ಟಿರ್ಬೇಕಂದ್ರೆ ಯೋಗ್ಯ ಪ್ರಮಾಣ ಜನ್ಯನ ಅಲ್ಲ ಸುಖ ದುಃಖಗಳು. ಆದ್ರಿಂದ ಆ ಲಕ್ಷಣದಲ್ಲಿ ಅವ್ಯಾಪ್ತಿ ದೋಷ ಬರ್ತದೆ ಅಂತ ಹಿಂಗೆ ಹೇಳಿದ್ರು. ಅದಕ್ಕೆ ಮುಂದ ಅದೆಲ್ಲಿ 46ನೇ ಹೆಡ್ಡಿಂಗ್ದಾಗ ಇದು ಅವರು ಶಂಕಾ ಮಾಡಿದ್ರು, ಪ್ರಲಕ್ಷಣ ಮಾಡಿದ್ರು. ಅದಕ್ಕೆ 47ನೇ ಅಂಕದಿಂದ ಅದಕ್ಕೆ ಸಮಾಧಾನ ಹೇಳಿದ್ರು. ಏನ್ ಸಮಾಧಾನ ಹೇಳಿದ್ರು ಅಂದ್ರ, ನಾವು ಯೋಗ್ಯ ಪ್ರಮಾಣ ಜನ್ಯ ಜ್ಞಾನ ಇರಬೇಕು ಅಂತ ಅಂದದ್ದು ಅದನ್ನ ನಾವು ಬಿಡ್ತೇವೆ. ಯೋಗ್ಯ ಪ್ರಮಾಣ ಜನ್ಯ ಇರ್ಬೇಕು ಅಂತ ಹೇಳಿ. ಅದಕ್ಕ ಮತ್ತ ಅಲ್ಲಿ ಏನ್ ಮಾಡ್ತೀರಿ ನೀವು ಅಂದ್ರ ಅವ್ರ ಮತ್ತೊಂದು ಲಕ್ಷಣ ತೋರ್ಸ್ಕೊತಾರ, ಅದನ್ನ ಬಿಡ್ಬೇಕು. ಬ್ರಹ್ಮ ಏನ್ ಮಾಡಿದ್ರು, ಪ್ರಮಾತಾಸೆ ವರ್ತಮಾನ ಸಂಬಂಧವಾದ ಯೋಗ್ಯ ವಿಷಯ ಸಾಕ ಅಯೋಗ್ಯ ಪ್ರಮಾಣ ಸೆ ಅಜನ್ಯ ಜ್ಞಾನ तो ಪ್ರತ್ಯಕ್ಷ ಜ್ಞಾನ ಕೈಯೇ ಅಂತ ಬ್ಯಾರೆ ರಚನೆ ಮಾಡಿದ್ರು. ಏನು, ಪರಮಾತ್ಮನೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಮತ್ತು ಅಯೋಗ್ಯ ಪ್ರಮಾಣದಿಂದ ಅಜನ್ಯವಾದ ಜ್ಞಾನ ಇರಬೇಕು. ಅದಕ್ಕೆ ಪ್ರತ್ಯಕ್ಷ ಜ್ಞಾನ. ಏನ್ ಚೇಂಜ್ ಮಾಡಿದ್ರೆ ಇದ್ರಾಗ ಅಂದ್ರೆ ಅಲ್ಲಿ ಯೋಗ್ಯ ಪ್ರಮಾಣದಿಂದ ಹುಟ್ಟಿರ್ಬೇಕಂತ ಹೇಳಿದಾರ ಮೊದಲನೇ ಲಕ್ಷಣದಾಗ. ಅದನ್ನ ಬಿಟ್ಟು ಏನ್ ಮಾಡಿದ್ರು, ಯೋಗ್ಯ ಪ್ರಮಾಣದಿಂದ ಜನ್ಯ ಇರ್ಬೇಕಂತ ಅಂದದ್ದನ್ನ ಅಯೋಗ್ಯ ಪ್ರಮಾಣ ಅಜನ್ಯ ಜ್ಞಾನ ಇರ್ಬೇಕು. ಅಂದ್ರ ಈ ರೀತಿ ಮತ್ತ ಅಲ್ಲಿ ಪ್ರಮಾಣದಿಂದ ಜನ್ಯ ಇಲ್ಲ ಸುಖ ಅಂದ್ರೆ ಕೈಯೇನಾಗಿ ಈ ರೀತಿ ಲಕ್ಷಣ ಚೇಂಜ್ ಮಾಡಿದ ಕೂಡಲೇನ ಅಲ್ಲಿ ಆ ಸುಖ ದುಃಖಗಳಲ್ಲಿ ಏನ ಕೊರತೆ ಆಗಿತ್ತಲ್ಲ, ಅವ್ಯಾಪ್ತಿ ದೋಷ ಬಂದಿತ್ತು, ಅದು ನಿವೃತ್ತಿ ಆಗ್ತದೆ. ಯಾಕ ಪ್ರಮಾಣ ಚೇಂಜ್ ಆಗ್ತದೆ. ಹೇಗೆ ಅಲ್ಲಿ ಯೋಗ್ಯ ಪ್ರಮಾಣದಿಂದ ಹುಟ್ಟಿರ್ಬೇಕು ಅಂತೇಳಿ, ಯೋಗ್ಯ ಪ್ರಮಾಣ ಜನ ಇರ್ಬೇಕಂತೇಳಿ. ಅದನ್ನು ಅಯೋಗ್ಯ ಪ್ರಮಾಣ ಅಜನ್ಯ ಜ್ಞಾನಕ್ಕ ತಿಂಗಳ ಚೇಂಜ್ ಮಾಡಿದ್ರೆ ಹೇಗೆ ಅದು ಈ ರೀತಿ ಅದು ಆದಾಗ ಅಲ್ಲಿ ಬ್ರಹ್ಮ ಅತ್ತಿ ಅಂತ ಏನು ಪರೋಕ್ಷ ಜ್ಞಾನ ಆಕತಿ. ಅದರಲ್ಲಿ ಏನಿದು ಈ ಲಕ್ಷಣ ಹೋಗೋದಿಲ್ಲ ಅಲ್ಲಿ. ಮತ್ತ ಸುಖ ದುಃಖ ಏನು ಜ್ಞಾನದಲ್ಲಿ ಕೊಟ್ಟು ಬಂದಿತ್ತಲ್ಲ ಅವಾಗ ಅಲ್ಲಿ ಸಂಗ್ರಹ ಐತಿ. ಯಾಕ ಪ್ರಮಾಣ ಜನ್ಯವು ಇಲ್ಲ. ಅದಕ್ಕಾಗಿ ಯೋಗ್ಯ ಪ್ರಮಾಣ ಅಂತ ನಾವು ಇಟ್ಟದನ್ನು ತೆಗೆದು ಅಯೋಗ್ಯ ಪ್ರಮಾಣ ಅಜನ್ಯ ಅಂತಿದ್ದೇವೆ. ಆದ್ದರಿಂದ ಆ ಸುಖ ದುಃಖದಲ್ಲಿನೂ ಸಂಗ್ರಹ ಆಗ್ತೇವೆ. ಅಲ್ಲದೆ ಇಂದ್ರಿಯ ಜನ್ಯದ ಘಟಾದಿಗಳ ಜ್ಞಾನ ಏನಾಕತ್ತಿಲ್ಲ ಅಲ್ಲೇ, ಮತ್ತು ಮಹಾವಾಕ್ಯ ಜನ್ಯ ಬ್ರಹ್ಮಜ್ಞಾನ ಆಗ್ತದೆ. ಅಲ್ಲಿ ಕೂಡ ಇವು ಸಂಗ್ರಹ ಆಕತಿ ಲಕ್ಷಣ ಏರಿ ಅಂತೇಳಿ ಇಲ್ಲಿ ತನ ನಡೆದ ವಿಷಯ. ಅದು ಇನ್ನು ಇವತ್ತಿನ ನಡೆಯುವ ವಿಷಯ ಅದು ಯಾವ್ದಂದ್ರ 48ನೇ ಅಂಕದಿಂದ ವೃತ್ತಿ ರತ್ನಾವಳಿಯ 2ನೇ ರತ್ನದ 48ನೇ ಅಂಕದಿಂದ ಈಗ ಪ್ರಾರಂಭವಾಗುತ್ತದೆ. ಶಂಕಾ ಹೋವೆ ಇಲ್ಲಿ ಮತ್ತೆ ಶಂಕಾ ಮಾಡ್ದ. ಶಂಕಾ ಅಂದ್ರೆ ಸಂಸ್ಥೆ. ಪ್ರಮಾತಾಸೆ ಅಭಿನ್ನರ್ಥೋ ಅಪರೋಕ್ಷ ಮಾರಿಕೆ. ಪ್ರಮಾತಾಸೆ ಅಭಿನ್ನ ಇಟ್ಟು ನಾ ಹೇಳೋದ್ ಕೇಳ್ತದ ಕಡಿಮೆ ಮಾಡ್ತೇನೆ. ಪ್ರಮಾತಾಸೆ ಅಭಿನ್ನರ್ಥೋ ಅಪರೋಕ್ಷ ಮಾರಿಕೆ
अपरोक्ष अर्थ का ज्ञान को अपरोक्ष कहे तो गोचर हाँ गोचर हाँ अरे 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 अंದ್ರ प्रमाता से अभिन्न अर्थ को अपरोक्ष मान के अपरोक्ष अर्थ गोचर अपरोक्ष अर्थ गोचर गोचर ज्ञान अपरोक्ष अर्थ अर्थ अंದ್ರ ವಸ್ತು ಗೋಚರ ಅಂದ್ರೆ ಅದನ್ನ ವಿಷಯ ಕಳಿಸೋದು ಅದ ಜ್ಞಾನ ಆ ಜ್ಞಾನಕ್ಕೆ ನಾವು ಅಪರೋಕ್ಷ ಅಂತ ಹೇಳಿದರೆ स्वयं प्रकाश आत्मा सुखरूप स्वयं प्रकाश आत्म सुखरूप ज्ञान में अपरोक्ष ज्ञान के लक्षण की अव्याप्ति होवेगी ಏನ್ ಹೇಳಿದ್ರು ಈಗ ಪ್ರಮಾತೃವಿನೊಡನೆ ಅಭಿನ್ನವಾದಂತ ಅರ್ಥ ಅಂದ್ರೆ ವಸ್ತು ಎನ್ನುವುದು ಅಪರೋಕ್ಷ ಅಂತೇಳಿ ನೀವು ಒಪ್ಪಿದರೆ ಅಪರೋಕ್ಷ ಅರ್ಥ ಗೋಚರ ಜ್ಞಾನ ಅಂದ್ರೆ ಅಪರೋಕ್ಷವಾದ ಅರ್ಥ ಅಂದ್ರೆ ವಸ್ತು ವಿಷಯ ಅದನ್ನು ವಿಷಯ ಗೋಚರ ಅಂದ್ರೆ ವಿಷಯ ಮಾಡ್ತಕ್ಕಂಥ ಜ್ಞಾನಕ್ಕನ ನೀವು ಅಪರೋಕ್ಷತ್ವ ಅಂತ ಹೇಳಿದರೆ तो स्वयं प्रकाश आत्म सुखरूप ज्ञान में अपरोक्ष ज्ञान के लक्षण की अव्याप्ति होवेगी अंद्र ಏನಂದ್ರು ಸ್ವಯಂ ಪ್ರಕಾಶ ಆತ್ಮ ಸುಖರೂಪ ಜ್ಞಾನದಲ್ಲಿ ಆತ್ಮ ಹೇಗದನು ಸ್ವಯಂ ಪ್ರಕಾಶದ ಸ್ವಯಂ ಪ್ರಕಾಶ ತಿಳ್ಕೊಂತಾರೆ ಸ್ವಯಂ ಪ್ರಕಾಶದ ಲಕ್ಷಣ ಏನು ಅಂತ ಕೇಳಿದ್ರೆ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ನಾವು ಬಾಂಬೆದಾಗ ಶಾಸ್ತ್ರ ಕೇಳ್ತಾನೆ ಆನ್ಲೈನ್ ಮೇಲೆ ಹೌದು ಕಾರ್ಯಕ್ರಮ ಈಗ ಇವತ್ತು ಶಾಸಕ ಆಗ್ಯಾವ ನಾನು ಅಡ್ವಾನ್ಸ್ ಬಾಂಬೆಲಿ ಇದು ಬಂದ ಈಗ ನೀ ಬೀದರ್ದಿಂದ ಹೆಂಗ್ ಮಂದಿ ಹೆಂಗ್ ಬಾಂಬೆದಿಂದ ಬಂದ ಸ್ವಯಂ ಪ್ರಕಾಶದ ಲಕ್ಷಣ ಏನಂತ ಕೇಳಿದ್ರೆ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಲಕ್ಷಣ ಇದೆ ಅವೇದ್ಯವಾಗಿರಬೇಕು ಅಪರೋಕ್ಷವಾಗಿರಬೇಕು ಅದಕ್ಕೆ ಸ್ವಯಂ ಪ್ರಕಾಶ ಅನ್ಬೇಕು ಅವೇದ್ಯವಾಗಿರ್ಬೇಕಂದ್ರೇನು ಅದು ಯಾವುದಕ್ಕೂ ವಿಷಯ ಆಗಿರಬಾರ್ದು ಅರ್ಥಾರ್ಥ ಕಾಣಬಾರದು ಅವೇದ್ಯ ಅವೇದ್ಯವಾಗಿರ್ಬೇಕು ಆತ್ಮ ಕಾಣ್ತಾನ ಇವರೆಲ್ಲ ಪಂಕ ನಡಿಬೇಕಾದ್ರ ಈ ಬಲ್ಪ್ ಪ್ರಕಾಶ ಕೊಡ್ಬೇಕಾದ್ರ ಈ ಮೈಕ್ ಧ್ವನಿವರ್ಧಕ ನಾನು ಇಲ್ಲಿ ಹೇಳಿದ್ದು ಬಾಂಬೆ ಎಲ್ಲ ಕಡೆ ಹೋಗೋದಿಲ್ಲ ಈಗ ಇದಕ್ಕೆಲ್ಲಕ್ಕೂ ಕಾರಣ ಏನು ಕರೆಂಟ್ ಹಾಗೆ ಈ ದೇಹದ ಹೇಳೋದು ಕೇಳೋದು ನೋಡೋದು ಎಲ್ಲ ವ್ಯವಹಾರಕ್ಕ ಕರೆಂಟಿನಂತೆ ಆತ್ಮನಿದ್ದಾನೆ ಅವ ಹೇಗಿದ್ದಾನೆ ಸ್ವಯಂ ಪ್ರಕಾಶನಾಗಿದ್ದಾನೆ ಸ್ವಯಂ ಪ್ರಕಾಶ ಅಂದ್ರೆ ಅವೇದ್ಯವಾಗಿರಬೇಕು ಅಂದ್ರೆ ಅದು ಯಾವುದಕ್ಕೂ ವಿಷಯ ಆಗಬಾರ್ದು ಮತ್ತು ಕಣ್ಣಿಗೆ ಕಾಣಬಾರ್ದು ಮತ್ತು ಅಪರೋಕ್ಷ ಇರಬೇಕು ಅದಕ್ಕೆ ಸ್ವಯಂ ಪ್ರಕಾಶ ಇರಬೇಕು ಅಂತ ಲಕ್ಷಣ ಮಾಡಿರಿ ಹೀಗೆ ನೀವೇನ್ ಲಕ್ಷಣ ಮಾಡಿರಿ ಅದಕ್ಕೇನಾದ್ರೂ ಸುದ್ದಿ ಪ್ರಮಾಣ ಅದಾವೇನು ಇದಕ್ಕ ಅಂತ ಕೇಳಿದ್ರಿ ಅದಕ್ಕ ಸಾಕಷ್ಟು ಶ್ರುತಿ ಪ್ರಮಾಣಗಳು ಇರುತ್ತವೆ ಈಗ ಇನ್ನು ಅಂದ್ರೆ ಇದು ಮುಂದೆ ತೋಳುವ ವಿಷಯ ಅಂದ್ರೆ ಅದಾವ ಶ್ರುತಿ ಪ್ರಮಾಣ ಅನೇಕ ಅದಾವ ಎಲ್ಲಿ ತೈತ್ರಿ ಉಪನಿಷತ್ ಕೃಷ್ಣ ಯಜುರ್ವೇದಿಯ ತೈತ್ರಿ ಉಪನಿಷತ್ತಿನಲ್ಲಿ ಅಲ್ಲಿ 2ನೇ ವಲ್ಲಿಯ 9ನೇ ಅನುವಾಕದಲ್ಲಿ ಯಥೋ ವಾಚ್ಯೋ ನಿವರ್ತಂತೆ ಅಪ್ರಾಪ್ಯ ಮನಸಾಸು ಅಂತ ಹೇಳಿ ಯಥೋ ವಾಚ್ಯೋ ನಿವರ್ತಂತೆ ಮಾತು ನಾವು ಯಾವುದನ್ನಾದ್ರೂ ಇದು ಮೊಬೈಲ್ ಇದೆ ಅಂತ ಮಾತಿನಿಂದ ತಿಳಿಸ್ತೀವದನ್ನ ಹೌದಲ್ಲ ಹಿಂಗೆ ಜಗತ್ತಿನ ಪ್ರತಿಯೊಂದನ್ನ ಮಾತಿನಿಂದ ತಿಳಿಸ್ತೇವೆ ನೀವು ಎಲ್ಲ ಮಾತಿನ ವ್ಯವಹಾರ ಇಲ್ಲಿ ಎಲ್ಲ ಕಡೆಗೆ ನಡೆಯುತ್ತದೆ ಆದ್ರ
ಇದು ಗ್ರಂಥ ಅದ, ಇದು ಗ್ಲಾಸ್ ಅದ, ಹಿಂಗ್ ಪ್ರತಿಯೊಂದನ್ನ ಮಾತಿನಿ ಅಂತ ಹೇಳಿ ತಿಳಿಸ್ತೇವಿ. ಆ ಆತ್ಮನನ್ನ ಮಾತಿನಿಂದ ಹೇಳಿ ತಿಳಿಸಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರ ಅದರ ವ್ಯವಹಾರ ಅಲ್ಲಿ ಇಲ್ಲ. ಆ ಆ ಮಾತಿಗೆ ಮೀರಿದ್ದಪ್ಪ ತಿಳಿ ಅದರ ಇದು ಅಲ್ಲಿ ತನ ಇಲ್ಲ. ಹೀಗೆ ಅಂತೇಳಿ ಕೃಷ್ಣ ಯಜುರ್ವೇದಿಯ ತೈತಿರೋಪನಿಷತ್ತು ಇದು ಮಾತಿನಿಂದ ಎಲ್ಲಾ ವಸ್ತು ಹೇಳಿ ತಿಳಿಸಲಿಕ್ಕೆ ಬರ್ತದ ಪ್ರತಿಯೊಂದು ವಸ್ತುವನ್ನ. ಆದ್ರ ಆತ್ಮ ಯಥೋ ವಾಚು, ವಾಚ್ಯ ಅಂದ್ರೆ ವಾಚು, ವಾಚು ಅಂದ್ರೆ ವಾಣಿ, ಮಾತು. ಅದಕ್ಕ ನಿಂತ್ಕೊಂಡು ಏನಂದ್ರೆ ಮಾತು ಮನಗಳಿಂದ ಬೇರಿದ ಸಾತಿಶಯದಲ್ಲಿ ಉಪಾಧಿಕ ನಿರ್ಮಲ ಜ್ಯೋತಿ ಬೆಳೆದಿದೆ. ಜ್ಯೋತಿ ಇಲ್ಲಿ ಅಹಂ ಸ್ವಯಂ ಪ್ರಕಾಶ ಅಂದ್ರೆ ಅದ ಆತ್ಮ ಜ್ಯೋತಿ. ಅಲ್ಲದೆ ಇದಕ್ಕೆ ಮತ್ತೊಂದು ಸಾಮವೇದದ ಕೇನುಪನಿಷತ್ತಿನಲ್ಲಿ ಕೂಡ ವಿಷಯ ಹೇಳಿದೆ. ಸಾಮವೇದ ಕೇನುಪನಿಷತ್ತಿನ 1ನೇ ವಲ್ಲಿಯ 3ನೇ ಮಂತ್ರದಲ್ಲಿ ಹೇಳಿದ. ಅಲ್ಲೇನ್ ಹೇಳಿದ ಅಂದ್ರೆ ಯನ್ ಮನಸಾನ ಮನುತೆ ಏನಾಹುರು ಮನೋಮತಂ ತದೇವ ಬ್ರಹ್ಮ ಸಂವಿದ್ದೀನೇದಂ ಯದಿದಂ ಉಪಾಸತೆ ಅಂತೇಳಿ ಕೇನುಪನಿಷತ್ತಿನಲ್ಲಿ ಬಂದಿದೆ. ಅಲ್ಲದೆ ಮತ್ತು ನತತ್ರ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ಅಂತ ಅಲ್ಲಿ ಹೇಳಿದ್ರು ಹೇಳಿದ್ರು. ಅಂದ್ರ ಒಂದು 3ನೇ ಮಂತ್ರದಲ್ಲಿ, ಒಂದು 5ನೇ ಮಂತ್ರದಲ್ಲಿ ಕೇನುಪನಿಷತ್ತಿನಲ್ಲಿ ನತತ್ರ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ಅಂದ್ರೆ ಏನು ನೋಡಿ ಇಲ್ಲಿ. ಚಕ್ಷುರ್ ಗಚ್ಚತಿ, ಚಕ್ಷು ಅಂದ್ರೆ ನೇತ್ರ, ನೇತ್ರ ವಿಷಯ ಅಲ್ಲ ಅಂತ ಹೇಳಿದ್ರಿಂದ ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯ ಅಲ್ಲ ಅಂತ ಹೇಳ್ದಂಗ 1ನೇ ಹೆಸರು ತಗೊಂಡ್ರು. ನಾ ವಾಗ್ ಗಚ್ಚತಿ ಅಂದ್ರ ಪಂಚ ಕರ್ಮೇಂದ್ರಿಯಗಳಿಗೂ ವಿಷಯ ಅಲ್ಲ ಅಂತ. ವಾಗೇಂದ್ರಿಯ ಕರ್ಮೇಂದ್ರಿಯ, ನೇತ್ರೇಂದ್ರಿಯ ಜ್ಞಾನೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇವು ಎಲ್ಲ ಇವಕ್ಕೂ ಇಲ್ಲ. ಅಲ್ಲದೆ ಯನ್ ಮನಸಾನ ಮನುತೆ ಏನಾಹುರು ಮತೋ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಅಂತೇಳಿ ಆ ಕೇನುಪನಿಷತ್ತು ಹೇಳಿದೆ ಆ 5ನೇ ಮಂತ್ರದಲ್ಲಿ. ಅಂದ್ರ ಈ ರೀತಿ ಈ ಇಂದ್ರಿಯಗಳಾಗಲಿ ಮತ್ತು ಮನಸ್ಸು ಮೊದಲಾದವುಗಳು ಇವು ಯಾವುದಕ್ಕೂ ಅವು ವಿಷಯ ಆಗುವುದಿಲ್ಲ. ಆತ್ಮ ಇವು ಯಾವುದರಿಂದಲೂ ಅವು ಆತ್ಮನನ್ನು ವಿಷಯಕರಿಸಲಿಕ್ಕೆ ಬರುವುದಿಲ್ಲ. ಅವುಗಳ ವ್ಯವಹಾರ ಇಲ್ಲ ಅಲ್ಲಿ. ಅಲ್ಲದೆ ಇನ್ನೂ ಒಂದು ಶುಕ್ಲ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಇಲ್ಲಿ ಸ್ವಯಂ ಪ್ರಕಾಶ್ ಆತ್ಮ ಸ್ವರೂಪ ಅಂತ ಏನ್ ಹೇಳಿದ್ರ ಅಲ್ಲಿ ವಿಜ್ಞಾತಾರ ಮರೇಕೇನ ವಿಜಾನಿಯಾತ್ ಅಂತ ಏನ್ ಹೇಳಿದೆ. ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದ 5ನೇ ಬ್ರಾಹ್ಮಣದ 15ನೇ ಮಂತ್ರದಲ್ಲಿ ಹೇಳಿದೆ. ಅಲ್ಲಿ ಸಂದರ್ಭ ಏನಂದ್ರ ಯಾಜ್ಞವಲ್ಕ್ಯರು ಮೈತ್ರಾಗ ಉಪದೇಶ ಮಾಡುವ ಸಂದರ್ಭ ಇಲ್ಲಿ ಬಂದದ್ದು ನೋಡಿ. ಯಾಜ್ಞವಲ್ಕ್ಯ ಮೈತ್ರಾಗ ಉಪದೇಶ ಮಾಡುವಾಗ ಈ ಮಂತ್ರ ಉಪದೇಶ ಮಾಡ್ಯಾನ. ವಿಜ್ಞಾತಾರ ಮರೇಕೇನ ವಿಜ್ಞಾನಿಯ ಅಂದ್ರ ಎಲ್ಲವನ್ನೂ ಅರಿಯತಕ್ಕಂಥ ಅದು ಸ್ವರೂಪನಾದ ಯಾವ ಆತ್ಮ ಏನಿದ್ದಾನಲ್ಲ, ಇದು ಸ್ವಯಂ ಪ್ರಕಾಶ ಅಂತ ಹೇಳ್ತಲ್ಲ. ಆ ಆತ್ಮನನ್ನು ಅರಿಯುವವರು ಬೇರೆ ಯಾರಾದ್ರೂ ಇದ್ದಾರೇನು ಅಂದ್ರೆ ಇಲ್ಲ ಅಂತಾನೆ. ಈ ರೀತಿ ಯಾಜ್ಞವಲ್ಕ್ಯರು ಮೈತ್ರಾಗ ಉಪದೇಶ ಮಾಡಿದ್ದೇ ಈ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ 4ನೇ ಅಧ್ಯಾಯ 5ನೇ ಬ್ರಾಹ್ಮಣದ 15ನೇ ಮಂತ್ರದಲ್ಲಿ ಹೇಳಿದ ವಸ್ತುವನ್ನ ನಿಜಗುಣರು ಇದನ್ನೇ ತಗೊಂಡು ಕನ್ನಡದಲ್ಲಿ ಪರಮಾನುಭವಬೋಧಿ ಅನ್ನುವ ಗ್ರಂಥವನ್ನು ಕೂಡ ಅದಕ್ಕ ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಆದ್ರಿಂದ ಟ್ರಾನ್ಸ್ಲೇಷನ್ ಅಂದ್ರೆ ಇದ್ದಕ್ಕಿದ್ದಾಗ ಅದು ಇದು ಆಗ್ತದೆ ಭಾಷಾಂತರ. ಆದ್ರೂ
ಅದರ ವಿಸ್ತಾರ ಇಲ್ಲಿ ಸ್ವಲ್ಪ ಅದ ಅದನ್ನು ಬಹಳಷ್ಟು ಒಂದು ಗ್ರಂಥ ತಯಾರು ಮಾಡ್ಯಾರ. ಅಂದ್ರೆ ವಿಷಯ ಏನಿದೆ ಇಲ್ಲಿ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯ 5ನೇ ಬ್ರಾಹ್ಮಣ 15ನೇ ಮಂತ್ರದಲ್ಲಿ ಇದು ಯಾಜ್ಞವಲ್ಕ್ಯ ಮೈತ್ರ ಸಂವಾದ ಬಂದಿದೆ. ಅಂದ್ರೆ ಹೇಳೋ ತಾತ್ಪರ್ಯ ಏನಾಯ್ತು, ಇಲ್ಲಿ ಬಂದ ಸ್ವಯಂ ಪ್ರಕಾಶ ಆತ್ಮ ಅಂತ ಏನ್ ಬಂದವಲ್ಲ ಅದಕ್ಕೆ ಎಷ್ಟು ತೈತ್ರಿಯ ಉಪನಿಷತ್, ಕೇನ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್ ಎಲ್ಲ ಪ್ರಮಾಣಗಳು. ಅದು ಎಲ್ಲಿ ಯಾವ ವೇದದಲ್ಲಿ ಯಾವ ಅಧ್ಯಾಯದಲ್ಲಿ ಎಲ್ಲಿ ಎಲ್ಲ ಅದರ ಪೂರ್ಣ ಅಡ್ರೆಸ್ ಕೊಟ್ಟಿದ್ದೀವಿ. ಇನ್ನ ಆತ್ಮ ಅಪರೋಕ್ಷ ಜ್ಞಾನಕ್ಕೆ ಲಕ್ಷಣಕ್ಕೆ ಅವ್ಯಾಪ್ತಿ ಹೋವೇಗಿ ಅಂದ್ರ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರ ಪರಮಾತ್ಮನೊಡನೆ ಅಭಿನ್ನ ಅರ್ಥವನ್ನು ಅಪರೋಕ್ಷ ಅಂತ ಒಪ್ಪಿ ಅಪರೋಕ್ಷ ಅರ್ಥಗೋಚರ ಜ್ಞಾನ ಹೇಳಿದ್ರೆ ಸ್ವಯಂ ಪ್ರಕಾಶನಾದ ಆತ್ಮ ಸ್ವರೂಪ ಜ್ಞಾನದಲ್ಲಿ ಅಪರೋಕ್ಷ ಜ್ಞಾನದ ಲಕ್ಷಣದ್ದು ಅವ್ಯಾಪ್ತಿ ಬರ್ತದ. ಅಂದ್ರ ಇದು ಹೊರಗಿನ ಗಣಪಟಾದಿಗಳಲ್ಲೇನು ಸಂಭವಿಸಬಹುದು. ಆತ್ಮದ ಜ್ಞಾನ ಆದ್ರೂ ಆತ್ಮಜ್ಞಾನ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ನೀವು ಮಾಡಿದ ಈ ಲಕ್ಷಣ ಅದು ಈ ಆತ್ಮದ ಸಾಕ್ಷಾತ್ಕಾರ ಆತ್ಮಜ್ಞಾನ ಆಗುವಲ್ಲಿ ಅವ್ಯಾಪ್ತಿ ದೋಷ ಬರುತ್ತದೆ ಅಂತ ಹೇಳಿದ್ರು ಅವರು. ಆತ್ಮಜ್ಞಾನ ಆಗುವಾಗ ಅಲ್ಲಿ ಕಡಿಮೆ ಬೀಳ್ತದೆ ಇದು ಅವ್ಯಾಪ್ತಿ ದೋಷ. ಯಾಕಂದ್ರೆ ಕಾಯತೆ ಅಪರೋಕ್ಷ ಗೋಚರ ಕಹಿಯೇ ವಿಷಯ जिसका इस ज्ञान को ಅಪರೋಕ್ಷ ಕಹೇತೋ ಕಾಯತೆ. ಯಾಕಂದರೆ ಅಪರೋಕ್ಷ ಅರ್ಥ ಗೋಚರ, ಆ ಅಪರೋಕ್ಷ ಅರ್ಥ ಗೋಚರ ಅಂದ್ರ ಅಪರೋಕ್ಷವಾದ ಅರ್ಥ ಅಂದ್ರ ವಸ್ತು ವಿಷಯ, ಅದು ಗೋಚರ ಅಂದ್ರ ಜ್ಞಾನಕ್ಕೆ ವಿಷಯ ಆಗೋದು. ಅಂದ್ರ ವಿಷಯ ಜಿಸ್ಕ ಅಂದ್ರೆ ಯಾವ ಜ್ಞಾನಕ್ಕೆ ಅದು ವಿಷಯವಾಗಿರುವುದೋ ತಿಸ್ ಜ್ಞಾನಕ್ಕೂ ಆ ಜ್ಞಾನಕ್ಕ ಅಪರೋಕ್ಷ ಅಂತ ನೀವು ಹೇಳಿದ್ದಾದ್ರೆ ಕಹೇತೋ ಜ್ಞಾನಕ और विषय का परस्पर भेद सापेक्ष ವಿಷಯ ವಿಷಯ ಭಾವ ಸಂಭವೇ. ಅಲ್ಲಿ ಏನಾಗ್ತದ ಅಂತಂದ್ರ ಕಹೇತೋ ಜ್ಞಾನಕ और ವಿಷಯ का ಅದರ ಜ್ಞಾನ ಮತ್ತು ಆ ಜ್ಞಾನದ ಯಾವ ವಿಷಯ ಆಗೈತಲ್ಲ ಜ್ಞಾನ ವಿಷಯ ಮಾಡಿರ್ತೀವಿ, ವಿಷಯದ ಜ್ಞಾನ ವಿಷಯ ಬೇರೆ ಜ್ಞಾನ ಬೇರೆ ಅಲ್ಲ. ಹೌದಿಲ್ಲ, ಇವು ಪರಸ್ಪರ ವಿಷಯ ವಿಷಯ ಭಾವ परस्पर तो विषय का परस्पर भेद सापेक्ष ವಿಷಯ ವಿಷಯ ಭಾವ ಸಂಬಂಧ. ಅಂದ್ರೆ ಏನಾಯ್ತು ಅಂತಂದ್ರ ವಿಷಯ ತಿಳಿಸಿಕೊಳ್ಳೋದು, ಜ್ಞಾನ ತಿಳಿಯೋದು. ಹೌದಿಲ್ಲ, ವಿಷಯ ಅಂದ್ರೆ ಅದು ತಿಳಿಸ್ಕೊಳ್ತಾ ಇದೆ, ಮತ್ತ ಅದನ್ನು ತಿಳಿಯೋದಕ್ಕ ಜ್ಞಾನ ಅಂತಾರೆ. ಮತ್ತ ಇಲ್ಲಿ ಪರಸ್ಪರ ಭೇದ ಐತೆ ಎಲ್ಲ ತಿಳಿಸಿಕೊಳ್ಳೋದೇ ಬೇರೆ, ತಿಳಿಯೋದೇ ಬೇರೆ. ಈ ರೀತಿ ಭೇದ ಸಾಪೇಕ್ಷ ವಿಷಯ ವಿಷಯ ಭಾವ ಸಂಬಂಧ ಅಲ್ಲಂದ್ರೆ ಈ ರೀತಿ ಸಂಬಂಧ ಅದ ಅಲ್ಲಿ ಈ ಹೇಳುವಲ್ಲಿ. ಇಲ್ಲಿ ಅಂದ್ರೆ ಅದನ್ನ ನಿಶ್ಚಯ ಜ್ಞಾನಮೇ ಜ್ಞಾನಗತ ಅಪರೋಕ್ಷ ಲಕ್ಷಣ ಕಹೇತೋ. ಅದೇ ಜ್ಞಾನದಲ್ಲಿ ಜ್ಞಾನಗತ ಅಪರೋಕ್ಷ ಲಕ್ಷಣ ಅಂತ ಜ್ಞಾನಕ್ಕೆ ನೀವು ಅಪರೋಕ್ಷ ಅಂತ ಹೇಳಿದರೆ ವಿಷಯ ವಿಷಯ ಭಾವಕ್ಕೆ ಅಸಂಭವತೆ. ಅಲ್ಲೇನು ವಿಷಯ ವಿಷಯ ಹಿಂಗ ಭೇದ ಐತಲ್ಲ, ಮತ್ತ ಅಲ್ಲಿ ಅದು ಅಸಂಭವತೆ ಅಂದ್ರೆ ಅದು ಸಂಭವಿಸಂಗಿಲ್ಲ. ಆ ವಿಷಯ ವಿಷಯ ಭಾವ ಏನು ಅಲ್ಲಿ ನೀವು ಹೇಳಿರಿ ಅದು ಸಂಭವಿಸಂಗಿಲ್ಲ. ಯಾಕೆ ಸಂಭವಿಸಂಗಿಲ್ಲ ಅನ್ನೋದಕ್ಕೆ ಇಷ್ಟು ಸುದ್ದಿ ಪ್ರಮಾಣಗಳನ್ನು ಕೊಟ್ಟೇವೆ. ಅಂದ ಮೇಲೆ ಅದು ಸ್ವಯಂ ಪ್ರಕಾಶವಾದ ಆತ್ಮ, ಅದಕ್ಕೆ ಅಲ್ಲಿ ಅದು ಯಾವುದಕ್ಕೂ ವಿಷಯ ಆಗುವುದಿಲ್ಲ. ಅದನ್ನ ತಿಳಿಯುವ ಜ್ಞಾನ ಅಂದ್ರೆ ಜ್ಞಾನಕ್ಕೆ ವಿಷಯ ಆಗ್ತೈತಿ ಅಂದ್ರ ಅದು ಸ್ವಯಂ ಪ್ರಕಾಶ ಐತೆ. ಅದು
ಮತ್ತೆ ಶ್ರುತಿ ಅದು ಮಾತಿಗೆ ವಿಷಯ ಅಲ್ಲ, ಮನಸ್ಸಿಗೆ ವಿಷಯ ಅಲ್ಲ, ನೇತ್ರ ಇಂದ್ರಿಯಗಳಿಗೆ ವಿಷಯ ಅಲ್ಲ. ತಿಳ್ಕೊಳ್ಳೋಣ ವೃತ್ತಿಗಳು. ಆದ್ದರಿಂದ ಮತ್ತೆ ಈಗ ಅದನ್ನು ತಿಳಿಯೋದು, ಆ ಆತ್ಮನನ್ನು ತಿಳಿಯೋದು, ಅದನ್ನು ತಿಳಿಸಿಕೊಳ್ಳೋದು, ಮತ್ತು ಆ ತಿಳಿಯತಕ್ಕಂಥ ಜ್ಞಾನ ಅಂತ ಹೇಳಿದ್ರ ಇಲ್ಲಿ ಭೇದ ಬಂದ್ಬಿಡ್ತೈತೆ. ಅದಕ್ಕ ಭೇದ. ಅಲ್ಲಿ ಸಂಭವಿಸಂಗಿಲ್ಲ ಅಂತ ಅರ್ಥ ಈ ಮಾತು. ಈ ಘಟಪಟಾದಿಗಳಲ್ಲಿ ಯಾವ ತಿಳಿಸ್ಕೊತಾವ ಅದನ್ನು ತಿಳಿಯೋ ಜ್ಞಾನ ಇಲ್ಲಿ ಬರೋವರೆಗೆ ಹೊಂದೈತೆ. ಘಟಪಟಾದಿ ಹೊರಗಿನ ವಸ್ತುಗಳಲ್ಲಿ ಆತ್ಮನಲ್ಲಿ ಇದು ಸಂವ್ಯಾಪಾದಿ ತಿಳಿಯೋದು, ತಿಳಿಸಿಕೊಳ್ಳುವ ವ್ಯವಹಾರ ಅಲ್ಲಿ ಇಲ್ಲ. ಯಾಕಂದ್ರೆ ಅದು ಯಾವುದಕ್ಕೂ ವಿಷಯ ಅಂತ ಹೇಳ, ಮತ್ತೆ ಅದನ್ನು ತಿಳಿಯೋ ಜ್ಞಾನ ಐತಿ, ಅಪ್ರೋಕ್ಷಕತಿ ಅಂದ್ರೆ, ಅಥವಾ ಆ ವಿಷಯ ತಿಳಿಸ್ಕೊತೈತಿ ಅಂದ್ರೆ ಆಗುದಿಲ್ಲ. ಅದಕ್ಕೆ ಆತ್ಮನಲ್ಲಿ ಈ ಮಾತು ಸಂಭವಿಸಂಗಿಲ್ಲ ಅಂತ ಹೇಳಿದ್ರು. ಈಗ ಯದ್ಯಪಿ पूर्व मीमांसा के वार्तिककार भट्ट के शिष्य प्रभाकर के मत में ಈಗ ಏನೈತಿ, ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಅದಕ್ಕ ವಾರ್ತಿಕ್ ಪರದಂತ ಯಾಗ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರ ಭಾಷ್ಯ ಬರೆದು, ಇದು ಉತ್ತರ ಮೀಮಾಂಸಾ. ಅದು ಅದಕ್ಕ ವಾರ್ತಿಕ್ ಬರೆಯುವವರು ಯಾರು? ಸುರೇಶ್ವರಾಚಾರ್ಯ. ಮಂಡನ ಮಿಶ್ರ ಅಂತ ಅವ್ರ ಹೆಸರಿತ್ತು ಮೊದಲು. ಅವನು ಶಂಕರಾಚಾರ್ಯ ಸೋಲಿಸಿ ಗ್ರಹಿಸಿದ್ದ, ಸೋಲಿಸಿ ಅವನು ಸನ್ಯಾಸಿ ಮಾಡಿ ನಾವು ಬರೆದ ಭಾಷೆ ಏನಾದ್ರು ತಿಳಿಯುವುದಂತೇಳಿ ಅದ್ರ ಮೇಲೆ ವಾರ್ತಿಕ್ ಪರಿಚಾರ ಅವ್ರ ಕಡೆ. ಈ ವೇದ ಉಪನಿಷತ್ತುಗಳಿಗೆ, ಭಗವದ್ಗೀತಾ ಮತ್ತು ಬ್ರಹ್ಮಸೂತ್ರ ಇವೆಲ್ಲಕ್ಕೂ ಅವ್ರ ಭಾಷ್ಯ ಬರ್ದಾರ. ಆ ಭಾಷ್ಯದ ಮೇಲೆ ಇವರು ವಾರ್ತಿಕ್ ಬರ್ದಾರ ಸುರೇಶ್ವರಾಚಾರ್ಯ. ಆಗ ಇದು ಉತ್ತರ ಮೀಮಾಂಸಾ ಆದ ಮಾತು. ಇದು ನಮ್ಮದು ಉತ್ತರ ಮೀಮಾಂಸಾ. ಪೂರ್ವ ಮೀಮಾಂಸಾ ಅಂದ್ರೆ ಕರ್ಣದಿಂದ ಮುಕ್ತಿ ಹೇಳೋದು, ನಾವು ಜ್ಞಾನದಿಂದ ಮುಕ್ತಿ ಹೇಳ್ಬೇಕು. ಅವರು ವಾರ್ತಿಕ ಭಾಷ್ಯ ಸೂತ್ರನು ಅದ, ಭಾಷ್ಯನು ಅದ, ವಾರ್ತಿಕನು ಅದ. ಅವರು ಕುಮಾರಲೆ ಭಟ್ ಅನ್ನೋರು ಗುರುಗಳು. ಅವರ ಶಿಷ್ಯ ಅವರು मंडन मित्र नाम तो वो कुमारी भट्टी के क्या वो वार्तिक रचयिता और सूत्र रचयिता वार्तिक रचयिता, ये जो कुमारी भट्टी है क्या? नहीं नहीं, क्या बोल रहे हैं? अलग है और वार्तिक अलग है। रचयिता मतलब लिखा हुआ, और ये क्या कर पा रहे हैं, सूत्र ಬರ್ದವರು ಮತ್ತು ವಾರ್ತಿಕ ಬರ್ದವರು ಇಬ್ರು ಒಬ್ಬರೇ ಅಂತ ಪ್ರಶ್ನೆ सूत्र लिखने वाला ಅಂದ್ರೆ ಅಲ್ಲ, ಅದು ಅವರಲ್ಲಿ ಅಂದ್ರೆ ಇಲ್ಲಿ ಏನ್ ಬಂದ ನೋಡಿ, ಇಲ್ಲಿ ಪೂರ್ವ ಮೀಮಾಂಸಾಕ್ಕೆ ವಾರ್ತಿಕ ಕಾಳ ಭಟ್ ಅಂದಾರೆ. ಪೂರ್ವ ಮೀಮಾಂಸಾ ಏನೈತಲ್ಲ ಅಲ್ಲೇನು ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕ ಜೈಮಿನಿ ಅವರು ಸೂತ್ರ ಬರೋರು. ಅದಕ್ಕ ಅದ ಭಾಷ್ಯನೂ ಹೆಂಗ ಅಲ್ಲೇ ಆಗೈತಿ. ಅದ್ರ ಮೇಲೆ ಇವ್ರು ವಾರ್ತಿಕ್ ಬರ್ದಾರ. ಈಗ ಆ ವಾರ್ತಿಕಕಾರ ಅದಕ್ಕೆ ಭಟ್ ಅಂತಾರ. ಆ ಕುಮಾರಲೆ ಭಟ್ಟ ವಾರ್ತಿಕಾರ ಶಿಷ್ಯ ಪ್ರಭಾಕರ ಮತದಲ್ಲಿ. ಪ್ರಭಾಕರ ಅಂತಂದ್ರೆ ಪ್ರಭಾಕರ್ನು ಮತ್ತು ಮಂಡನ ಮಿತ್ರರು ಇಬ್ರು ಇವ್ರು ಶಿಷ್ಯರೇ. ಅವರು ಏನ್ ಅರ್ಥ ಮಾಡ್ತಾರೆ, ಯಾರು ಕುಮಾರಲೆ ಭಟ್ಟನ ಶಿಷ್ಯ ಪ್ರಭಾಕರ್. ಸ್ವಪ್ರಕಾಶ ಅನ್ನೋದಕ್ಕ ಏನಂತಾರ ಅರ್ಥ, स्व कहिए अपना स्वरूप, अपना स्वरूप है। प्रकाश कहिए विषय जिसका, ಅಂದ್ರೆ ಸ್ವ ಪ್ರಕಾಶ. ಸ್ವ ಅಂದ್ರ ನನ್ನ ಸ್ವರೂಪವನ್ನು, ವಿಷಯ ಕಹಿಯೇ ಪ್ರಕಾಶ ಅಂದ್ರೇನು, ವಿಷಯ ಜಿಸ್ಕ ಅಂದ್ರ ಅಂದ್ರ ಸ್ವ ಕಹಿಯೇ ಅಪನಾ ಸ್ವರೂಪ. ಸ್ವ ಅಂದ್ರ ತನ್ನ ಸ್ವರೂಪ. ಅದಕ್ಕ
ಆ ಸ್ವರೂಪ ಪ್ರಕಾಶ ಕೈಯಪ್ಪ. ಅದು ಪ್ರಕಾಶ ಅಂದ್ರೆ ಏನು ಅಂದ್ರ ವಿಷಯಿ ಜಿಸ್ಕ ಅಂದ್ರೆ ಯಾವುದಾದ್ರು ವಿಷಯ ಮಾಡ್ತದ ವಿಷಯಿ. विषयी अंदर तिलो जिसका स्व स्व प्रकाश कहिए हैं। इस रीति से स्व प्रकाश पद के अर्थ और पूर्व मीमांसक अंದ್ರ अर्थात इन ಮುಂದೆ ಏನ ಹೇಳ್ತಾನೆ ನೋಡಿ, ಅಭೇದ ಮೇ ವಿಷಯ ವಿಷಯ ಭಾವ ಸಂಭವೇ ಅಂದ್ರ ಅಲ್ಲಿ ಏನ್ ಅವ್ರು ಹೇಳ್ಯಾರು ಅಂತಂದ್ರ ಅರ್ಥ ಇಲ್ಲಿ ಕೇಳ್ರಿ. ಸ್ವಪ್ರಕಾಶ ಅಂದ್ರ ತಿಳಿಸಿಕೊಳ್ಳೋದು ಮತ್ತು ತಿಳಿಯೋದು ಒಂದರಲ್ಲಿ. ಅದು ಅದು ಅವರು ಹೇಳೋದು ಅದು ತಿಳಿಸಿಕೊಳ್ಳೋದು ತಾನೇ, ತಿಳಿಯೋದು ತಾನೇ ಹೀಗೆ ಹೇಳ್ತಾರ. ಒಂದರಲ್ಲೇ ಹೇಳೋದು, ತಿಳಿಯೋದು ತಿಳಿಸಿಕೊಳ್ಳೋದು ಒಂದರಲ್ಲೇ ಹೇಳೋದು. ಈ ರೀತಿ ಗೊತ್ತಾಗ್ತಿಲ್ಲ. ಅದಕ್ಕ ಈ ರೀತಿಯಾಗಿ ಸ್ವಪ್ರಕಾಶ ಪದಕ್ಕೆ ಅರ್ಥ ಸೇ. ಸ್ವಪ್ರಕಾಶ ಅಂದ್ರ ತಾನು ತಿಳಿಯೋದು ಮತ್ತು ತಿಳಿಸಿಕೊಳ್ಳೋದು ಒಂದರಲ್ಲಿನ ಬಗ್ಗೆ ಅರ್ಥವೇ. ಅಭೇದಮೇ ಅಭೇದಮೇ ಅಂದ್ರೆ ಒಂದರಲ್ಲೇ ಅದು ಎರಡು. ವಿಷಯ ವಿಷಯ ಭಾವ ಸಂಭವೇ ವಿಷಯ ಆಗೋದು ಅದನ್ನ ತಿಳಿಸಿಕೊಳ್ಳುವುದು ತಿಳಿಯೋದು. ವಿಷಯ ವಿಷಯ ಅಂದ್ರೆ ನಿಮ್ಗೆ ಬರೋಬ್ರಿಗೆ ಗೊತ್ತಾಗೋದಿಲ್ಲ ಅಂತೇಳಿ ತಿಳಿಯೋದು ತಿಳಿಸಿಕೊಳ್ಳೋದು ಎರಡು ಒಂದರಲ್ಲೇ ಸಂಭವಿಸ್ತದೆ. ಅವ್ರು ಸ್ಪಷ್ಟೀಕರಣ ಮಾಡ್ತಾರೆ. ಹೇಗೆ ಅದು ಎದೆ ಬೇಕಾದ್ರೆ ಹೇಳ್ದಂಗ ಇಲ್ಲಿತನ ತಥಾಪಿ प्रकाश प्रकाश का भेद अनुभव सिद्ध होने थे. ಅದಕ್ಕೆ ಉತ್ತರ ಏನೇ ಅವ್ರು ಒಂದರಲ್ಲಿ ಎರಡು ಅದಲ್ಲ, ತಿಳ್ಕೊಳ್ಳೋದು ತಿಳಿಸ್ಕೊಳ್ಳೋದು ತಿಳಿಯೋದು. ಅದ ಇಲ್ಲಿ ಪ್ರಕಾಶ್ಯ ಅಂದರೆ ತಿಳಿಸಿ ಪ್ರಕಾಶ್ಯ ಅಂತಂದ್ರೆ ತಿಳಿಸಿಕೊಳ್ಳೋದು. ಪ್ರಕಾಶ್ಯ ಅಂದ್ರ ತಿಳಿಸಿಕೊಳ್ಳೋದು ಅಂದ್ರೆ ವಿಷಯ ಆಕತೆ. ಪ್ರಕಾಶಕ प्रकाशक जानने वाला, जिसको जाना जाता है वो विषय, जिससे जाना जाएगा वो ऐसा अंದ್ರ ತಿಳಿಯೋದು ತಿಳಿಸಿಕೊಳ್ಳೋದು. ಇದು ಮೊಬೈಲ್ ಐತಿ. ಆ ಮೊಬೈಲ್ ಅನ್ನೋದು ತಿಳಿಸ್ಕೊತಾರೆ, ಅದನ್ನ ತಿಳಿಯೋದು ನೇತ್ರ. ಈ ರೀತಿ ಇಲ್ಲಿ ಬ್ಯಾರೆ ಹೌದಲ್ಲ, ತಿಳಿಯೋದು ಬ್ಯಾರೆ ಇರ್ತದ, ತಿಳಿಸ್ಕೊಳ್ಳೋದು ಬ್ಯಾರೆ ಇರ್ತದ. ಅದಕ್ಕ ಅಭೇದಮೇ ವಿಷಯ ವಿಷಯ ಭಾವ ಸಂಭವೇ ಅಂತ ಅವ್ರಂದ್ರು. तथापि प्रकाश्य प्रकाशका का भेद अनुभविಸಿದೆ. ಪ್ರಕಾಶ್ಯ ಅಂದ್ರ ತಿಳಿಸಿಕೊಳ್ಳೋದು, ಪ್ರಕಾಶಕ ಅಂದ್ರ ಅದನ್ನು ತಿಳಿಯೋದು. ಈ ರೀತಿ ತಿಳಿಯೋದು ತಿಳಿಸಿಕೊಳ್ಳೋದು ಬ್ಯಾರೆ ಬ್ಯಾರೆ ಭೇದ ಭೇದ ಅನುಭವಿಸಿದ್ದವನೈತಿ. ಇಲ್ಲಿ ತಿಳಿಯೋದೇ ಬ್ಯಾರೆ ಇರ್ತೈತಿ, ತಿಳಿಸ್ಕೊಳ್ಳೋದೇ ಬ್ಯಾರೆ ಬ್ಯಾರೆ ಇರ್ತೈತಿ ಅನ್ನೋದು ಇದು ಭೇದ ಅನುಭವಿಸಿದ್ದೈತಿ. ಈ ಭೇದವಿನ ಪ್ರಭಾಕರಕ ವಿಷಯ ವಿಷಯ ಭಾವ ಸಂಗತೆ. ಆ ಒಂದರಲ್ಲೇ ತಿಳಿಯೋದು ತಿಳಿಸ್ಕೊಳ್ಳೋದು ಎರಡು ಒಂದರಲ್ಲೇ ಹೇಳಿದ್ರೆ ಅದು ಅದು ಸರಿ ಆಗೋದಿಲ್ಲ, ಅಸಂಗತ ಅಂದ್ರೆ. ಯಾತೆ ಸ್ವಪ್ರಕಾಶ್ ಸ್ವಪ್ರಕಾಶ್ ಪದಕ ಹೋಗ್ತಾರ್ತಾನೆ. ಆದ್ರಿಂದ ಅಲ್ಲೇನು ಅವರು ಇವ್ರು ಮಾಡ್ಯಾರಲ್ಲ, ಪ್ರಭಾಕರ್ ಅವ್ರು ಮಾಡಿದ್ದು ಸರಿ ಅಲ್ಲ. ಕಿಂತು ಸ್ವಕಯ್ಯೇ ಅಪನಿ ಸತ್ತ ಇವ್ರು ಮಾಡ್ತಾರೆ. ಸ್ವಪ್ರಕಾಶ ಅಂದ್ರೆ ಏನ್ ಅದಕ್ಕಂತ ಅಂತ ಕೇಳಿ ಸ್ವ ಪ್ರಕಾಶ ಹೇಳ್ತದ. ಸ್ವ ಅಂದ್ರೆ ಅಪನಿ ಸತ್ತಾಸೆ ಅಂದ ತನ್ನ ಅಸ್ತಿತ್ವದಿಂದ. ಪ್ರಕಾಶ್ ಕೈಯೇ ಸಂಶಯಾದಿ ರಾಹಿತ್ಯ. ಪ್ರಕಾಶ ಅಂದ್ರ ಸ್ವ ಅಂದ್ರ ತನ್ನ ಅಸ್ತಿತ್ವದಿಂದ ಇರುವಿಕೆಯಿಂದ. ಪ್ರಕಾಶ ಅಂದ್ರೆ ಸಂಶಯಾದಿ ರಾಹಿತ್ಯ.
ಇದು ಸ್ವಪ್ರಕಾಶ ಪದದ ಅರ್ಥ ಅದ್ವೈತ ಗ್ರಂಥ ಮೇಕಯ ಹೇ. ಈ ರೀತಿ ಅದ್ವೈತ ಗ್ರಂಥದಲ್ಲಿ ಈ ರೀತಿ ಅರ್ಥ ಮಾಡ್ಯಾರ. ಆದ್ರೂ ಎಲ್ಲರೂ ಇದನ್ನ ಒಪ್ಪಿಲ್ಲ. ಈ ಅರ್ಥವನ್ನು ವೇದಾಂತಿಗಳು ಇದು ಯಾರೋ ಒಬ್ಬರು ಕೆಲವರು ಒಪ್ಪ್ಯಾರ, ಆದ್ರೆ ಎಲ್ಲರೂ ಒಪ್ಪಿಲ್ಲ. ಅವ್ರು ಯಾವ ರೀತಿ ಮಾಡೋ ಸಲುವಾಗಿ ಹಿಂಗ್ ಹೇಳ್ಯಾರ. ಅಂದ್ರೆ ಎಲ್ಲೇ ಒಬ್ರು ಇರ್ತಾರಲ್ಲ, ಅದರ ಪ್ರಕ್ರಿಯೆ ಅನೇಕ ಅದಾರ. ಈಗ ನೋಡಲ್ಲ, ಈಗ ಹೇಳುವಲ್ಲಿ ವಾಚಸ್ಪತಿ ಅವಚ್ಛೇದವಾದ ಹೇಳ್ತಾರೆ. ಅಲ್ಲಿ ಅವ್ರು ಹೇಳುವ ರೀತಿನೇ ಬೇರೆ. ಜೀವಾತ್ಯದ ಕರೆಬೇಕಂದ್ರೆ ಅಂತಃಕರಣ ವಿಶೇಷ ಆಭಾಸವಾದಿಗಳು, ಪಂಚದಶಿಕಾರ ವಿದ್ಯಾರಣ್ಯರು, ಅವರು ಅಂತಃಕರಣ, ಆಭಾಸ ಮತ್ತು ಮೂರು ಜೀವಾಂತಿಗಳು ಹೇಳ್ತಾರೆ. ಹೌದಿಲ್ಲ? ವಿವರಣಕಾರ ಶ್ರೀ ಪ್ರಕಾಶಾಂತರ ಚಳವಳಿಗಳು ವಿವರಣ ಗ್ರಂಥದಲ್ಲಿ ಬಿಂಬ ಪ್ರತಿಬಿಂಬ ಹೇಳ್ಯಾರ. ಬ್ರಹ್ಮ ಬಿಂಬದ ಒಂದು ಅಜ್ಞಾನ ಉಪಾಧಿ ಅದ, ಅದರಲ್ಲಿ ಆ ಬ್ರಹ್ಮದ ಪ್ರತಿಬಿಂಬ ಬಿದ್ದದ ಜೀವ, ಒಂದ ಜೀವ, ಏಕ್ ಜೀವ. ಆ ಜೀವ ಸತ್ಯ ಐತಿ. ಇವರಿಬ್ರು ಹೇಳಿದ್ದು ಆ ಜೀವ ಮಿಥ್ಯ ಅಂತ ಹೋಗ್ತಾರೆ, ಅವ್ರು ಸತ್ಯ ಅಂತ ಹೋಗ್ತಾರೆ. ಪ್ರಕ್ರಿಯೆಗಳು ಹಿಂಗ ಬ್ಯಾರೆ ಬ್ಯಾರೆ ಇರ್ತಾವ. ವೇದಾಂತದಲ್ಲಿಯೇ ವೇದಾಂತಿಗಳೇ ಅಲ್ಲ. ಜೀವನ ಸತ್ಯ ಅಂತಾರ. ಆದ್ದರಿಂದ ಆ ರೀತಿ ಅಲ್ಲಿ ಸ್ವಪ್ರಕಾಶದ ಅರ್ಥ ಮಾಡೋರು ಕೆಲವರು ಈ ರೀತಿ ಮಾಡ್ಯಾರ. ಹೀಗೆ ಅದಕ್ಕ ಇಲ್ಲಿ ಏನ್ ಹೇಳಿದ್ರೆ, ಈ ರೀತಿಯಿಂದ स्वप्रकाश ज्ञान के अभिन्न स्वरूप मुख में विषय विषय भाव के अभाव के अपरोक्ष का उक्त लक्षण कामे संभवे नहीं. ಈ ರೀತಿಯಾಗಿ ಸ್ವಪ್ರಕಾಶ ಜ್ಞಾನದಲ್ಲಿ ಅಭಿನ್ನ ಸ್ವರೂಪ ಅಂದ್ರ ಒಂದರಲ್ಲಿ ಎರಡು ಮುಖ ಸುಖದಲ್ಲಿ ಇಲ್ಲಿ ಸುಖದಲ್ಲಿ ಕನ್ನಡದಲ್ಲಿ ಏನು ಕಾಣೋ ತಿಳಿಯೋದು ಅಭಿನ್ನವಾದ ಮುಖದಲ್ಲಿ ಐತಿ. ಈ ರೀತಿಯಾಗಿ ಅಲ್ಲೇ ಈ ಬುಕ್ರಾಗ ಈ ರೀತಿ ಬರ್ತಾರಂತ ನಮ್ಮ ಈ ರೀತಿಯಿಂದ ಸ್ವಪ್ರಕಾಶ ಜ್ಞಾನದೊಡನೆ ಅಭಿನ್ನವಾದ ಸ್ವರೂಪದಲ್ಲಿ ಸರಿ. ಈ ರೀತಿಯಿಂದ ಸ್ವಪ್ರಕಾಶ ಜ್ಞಾನದೊಡನೆ ಅಭಿನ್ನ ಸ್ವರೂಪ ಸುಖದಲ್ಲಿ ವಿಷಯ ವಿಷಯ ಭಾವ ಅಂದ್ರ ಕನ್ನಡ ಇದು ಹಿಂದಿ ಅದ, ಅದರಲ್ಲಿ ಹೇಳುವಲ್ಲಿ ಸ್ವಲ್ಪ ಫರಕ ಆಗ್ತದೆ. ಮುಖದಲ್ಲಿ ಅಂದ್ರೆ ಮುಖದಲ್ಲಿ ಮೀನಿಂಗ್ ಬೇರೆ ಆಗ್ತದೆ. ಮುಖ ಇಲ್ಲ, ಸುಖ ಅಂದ್ರೆ ಮುಖ ಅಂದ್ರೆ ಏನೈತಿ ಸುಖ. ಸುಖದಲ್ಲಿ ನೀವು ಹೇಳೋದು ಮುಖ ಅನ್ನತ್ತೀರಿ, ಅದಕ್ಕೆ ಹಿಂಗ ಸ್ವರೂಪ ಸುಖ ಅದೇ ಸ್ವರೂಪ ಸುಖದಲ್ಲಿ ಯಾಕಾಯ್ತು ಅಲ್ಲಿ ಏನೋ ಅನ್ನುವಲ್ಲಿ ಸ್ವಲ್ಪ ಸ್ವರೂಪ ಸುಖದಲ್ಲಿ ವಿಷಯಿ ವಿಷಯ ಭಾವಕ್ಕೆ ಅಭಾವ. ಅಲ್ಲಿ ವಿಷಯಿ ವಿಷಯ ಭಾವ ಅವರು ಪ್ರಭಾಕರ್ ಒಪ್ಪಾರಲ್ಲ, ಅದು ಅಲ್ಲಿ ವಿಷಯ ವಿಷಯ ಭಾವ ಒಂದರಲ್ಲಿ ಸಂಭವಿಸೋದಿಲ್ಲ. ಆದ್ದರಿಂದ ಅಪರೋಕ್ಷ ಲಕ್ಷಣ ತಾವೇ ಸಂಭವ. ಆದ್ದರಿಂದ ಅಪರೋಕ್ಷದ ಅವ್ರು ಮಾಡಿದ ಲಕ್ಷಣ ಅದು ಸಂಭವಿಸಂಗಿಲ್ಲ ಅಂತ ಹೇಳಿದರು. ಯಾಕೆ ಈಗ 49ನೇ ಅಂಕ ಅಪರೋಕ್ಷಕಾಯ ಲಕ್ಷಣ. ಈಗ ಅಪರೋಕ್ಷ ಅಂತ ಎದಕ್ಕೆ ಅನ್ಬೇಕು ಅಂದ್ರೆ ಅದರ ಲಕ್ಷಣ ಹೇಳ್ತಾರೆ. स्वव्यवहार के अनुकूल चैतन्य से अनावृत विषय का अभेद अपरोक्ष विषय का लक्षण है. ಏನಂದ್ರು अपरोक्ष का लक्षण ಸ್ವವ್ಯವಹಾರಕ್ಕೆ ಅನುಕೂಲ ಚೈತನ್ಯ ಸೇ ಅಂದ್ರ ಸ್ವವ್ಯವಹಾರದ ಅನುಕೂಲ ಚೈತನ್ಯದೊಡನೆ ಅಂದ್ರ ಅದನ್ನು ತಿಳಿಯಲಿಕ್ಕೆ ಹೋದಂತ ವೃತ್ತಿ ಚೇತನ ಐತಲ್ಲ, ವೃತ್ತಿ ಆ ವೃತ್ತಿಯಲ್ಲಿ ಚೇತನ ಐತಿಲ್ಲೋ ಅದಕ್ಕ ಸ್ವವ್ಯವಹಾರ. ಅನಾವೃತ್ತ ಗತಿ ಪದ ದಿಯಾ ಅನಾವೃತ್ತ
ಅನಾವೃತ್ತಿ ನಾವು ವ್ಯವहारಕ್ಕೆ अनुकूल चैतन्य चैतन्य मैं अभी तक चैतन्य में ही डूब गया हूँ। इसके आगे अनावृत अभी गया नहीं उधर में। यानी वो एक एक शब्द अभी समझाएगा तो ये बराबर समझेगा, पूरा उधर गया तो फिर समझ रहा ಅಟ್ಟಿಟ್ಟ ಅಟ್ಟಿಟ್ಟ ತಿಳಿಸಿದ್ರೆ ಬರೋಬರಿ ತಿಳಿತೈತೆ, ಪೂರಾ ಅನುಕೂಲ ಅನಾವೃತ ಚೈತನ್ಯ ಹಂಗಂದ್ರೆ ಏನು ಹೌದಿಲ್ಲ. ಅನಾವೃತ ವಿಷಯ ಅಂದ್ರ ಪ್ರತಿಯೊಂದು ವಿಷಯವು ಆವೃತವಾಗಿರುತ್ತದೆ, ಅಜ್ಞಾನದಿಂದ ಆವರಣ ಗ್ರಹಿಸ್ತದೆ ಅದು ಮೊದಲು. ಈಗಿನ ಮೊಬೈಲ್ ಐತೆ ಅಂತೇಳಿ ಮೊಬೈಲ್ ಜ್ಞಾನ ಆಗ್ಬೇಕಾದ್ರ ಆ ನೇತ್ರ ವೃತ್ತಿ ಅಲ್ಲಿಗೆ ಹೋಗ್ಬೇಕು, ಹೋಗಿ ಅದರೊಡನೆ ಆಕಾರ ತಗೊಳ್ಬೇಕು, ಅವಾಗ ಅದು ಅವನ ಬಂದ್ ಮಾಡ್ಬೇಕು. ಆವಾಗ ಅದರಲ್ಲಿ ಚಿದಾವ ಜೀವ ಇದು ಮೊಬೈಲ್ ಐತಿ ಅಂತ ತಿಳಿತಾನೆ. ಹಿಂಗ್ ಈ ಪ್ರತಿಯೊಂದು ವಸ್ತುವಿನ ಜ್ಞಾನ ಈ ರೀತಿ ಆಗ್ತದೆ. ಅನಾವೃತ ಅಂದ್ರೆ ಆವರಣ ಹೋದದ್ದು, ಆ ಆವರಣ ಹೋಗಲಾರ್ದ ಅದ್ರ ಜ್ಞಾನ ಆಗುದಿಲ್ಲ. ಯಾಕ ಅಜ್ಞಾನದ ಆವರಣ ಪ್ರತಿಯೊಂದರಲ್ಲಿ ಕತ್ತಲೆ ಹೆಂಗ ಪ್ರತಿಯೊಂದು ಮುಚ್ಚಿರ್ತದೆ, ತೋರ್ಬಡದಂತೆ ಮಾಡಿರ್ತದೆ, ಆ ರೀತಿ ಅಜ್ಞಾನವು ಪ್ರತಿಯೊಂದರಲ್ಲಿ. ಅಂದ್ರ ಈಗ ಮೊಬೈಲ್ ಉದಾಹರಣೆ ಕೊಟ್ಟಿವೆ, ಅಲ್ಲಿ ಸ್ಥೂಲ ಅಜ್ಞಾನ ಒಂದು ಆವರಣ ಇರ್ತದೆ. ಆತ್ಮನಿಗೆ ಹೇಳುವಾಗ ಮೂಲ ಅಜ್ಞಾನದ ಆವರಣ ಇರ್ತದೆ. ಸ್ಥೂಲ ಅಜ್ಞಾನ ಅಂತ ಕಾಣಬೇಕು, ಮೂಲಾಜ್ಞಾನ ಎದಕ್ಕೆ ಕಾಣಬೇಕು, ಅದರ ಲಕ್ಷಣ ಏನು ಅಂತ ಕೇಳಿದ್ರೆ ಘಟಾದ್ಯವಚ್ಛಿನ್ನ ಚೇತನ ಆಚಾರಕ ಸ್ಥೂಲ. ಘಟಾದಿ ಮೊಬೈಲ್ ಮೊದಲಾದ ಘಟಪಟಾದಿ ವಸ್ತುಗಳನ್ನ ಆಚ್ಛಾದನ ಮಾಡೋ ಆವರಣ ಮಾಡುವುದಕ್ಕ ಸ್ಥೂಲ ವಿದ್ಯೆ ಅನ್ನುತ್ತಾರೆ. ಶುದ್ಧ ಚೇತನ ಅಂದ್ರೆ ಆತ್ಮ ಬ್ರಹ್ಮರನ್ನ ಆವರಣ ಮಾಡುವುದು, ಆತ್ಮನನ್ನ ಆವರಣ ಮಾಡುವುದು ಮೂಲ ಜ್ಞಾನ ಅಂತ ಹೇಳಲ್ಪಡ್ತದ. ಆ ಮೂಲ ಜ್ಞಾನ ಯಾವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಅದು ಆತ್ಮನ ವಿಷಯ ಮಾಡಾಗ ಅವಾಗ ಏನಾಗದೆ, ಆವರಣ ಭಂಗ ಆಗದೆ. ಆ ಆವರಣ ಭಂಗ ಆದ ಮೇಲೆ ಅದಕ್ಕ ಅನಾವೃತ ಅಂತಾರ. ಅದಕ್ಕ ಆವರಣ ರಹಿತಕ್ಕ ಅನಾವರಣ. ವಿಷಯಕ ವಿಷಯ ಹೇಗೆ ಹೇಳ್ಬೇಕು ಅದ್ರ ಪ್ರತ್ಯಕ್ಷ ಆಗ್ಬೇಕಾದ್ರ ಅವನು ಅರಿಯುವುದಿಲ್ಲ. ಈಗ ಒಂದು ವಸ್ತು ಮುಚ್ಚಿಟ್ಟಾನ, ಮತ್ ಮ್ಯಾಲ ಮುಚ್ಚಿದ್ದು ತೆಗೆದಾಗ ಅದ್ರ ಜ್ಞಾನ ಆಗೋದಿಲ್ಲ. ಅದಕ್ಕೆ ಅನಾವೃತ ವಿಷಯ ಅಂದ್ರ ಆವರಣ ರಹಿತವಾದ ವಸ್ತು. ಅಲ್ಲಿ ಸ್ವವ್ಯವಹಾರ ಅನುಕೂಲ ಚೈತನ್ಯ ಅನಾವೃತ ವಿಷಯಕ ಅವೇ. ಯಾಕ ವೃತ್ತಿ ಹೋಯ್ತು, ವೃತ್ತಿ ಹೋಗಿ ಅದರ ವಿಷಯ ಮಾಡ್ಲಿಕ್ಕೆ ಹೋದಾಗ ಅವಾಗ ಏನಾಯ್ತು, ಆವರಣದನ್ನು ಬಂದ ಮಾಡಿದಾಗ ಅದ ಅನಾವೃತ ಆಕತಿ. ಅದ್ ಮ್ಯಾಲಿಂದ ಪರ್ದ ತೆಗೆದಾಗ ಅದು ತೋರ್ತೈತಿಲ್ಲ. ಆ ರೀತಿ ಅನಾವೃತ ಆದ ವಿಷಯದ್ದು ಆ ಸುವ್ಯವಹಾರ ಅನುಕೂಲ ಚೈತನ್ಯ ಏನ್ ಮಾಡ್ತದ, ಅದನ್ನ ಆವರಣ ಬಂದ್ ಮಾಡ್ತದ, ಅವಾಗ ಅನಾವೃತ ಆಗ್ತದ. ಅಂತ ವಿಷಯದ್ದು ಅವೇ. ಆ ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರೆ ವೃತ್ತಿ ಚೇತನ ಮತ್ತು ವಿಷಯ ಚೇತನದ ಅಭೇದ ಆಗ್ಬೇಕು. ಅಭೇದ ಆದಾಗ ಅಪರೋಕ್ಷ ವಿಷಯ ಕಾಲಕಣ. ಆ ವಸ್ತು ವಿಷಯ ಅಪರೋಕ್ಷಕ್ಕದ. ಈಗ ಇದು ಮೊಬೈಲ್ ಐತಿ ಅಂದ್ರೆ ಇದು ಅಪರೋಕ್ಷ ಜ್ಞಾನ. ಈ ರೀತಿ ಇಲ್ಲಿ ವಿಷಯದ ಅಪರೋಕ್ಷವನ್ನು ಹೇಳಿದರು. ಇನ್ನ ಮುಂದ ಅನಾವೃತ ವಿಷಯತೆ ಸ್ವವ್ಯವಹಾರ ಅನುಕೂಲ ಚೇತನಕ ಅವೇ ಅಪರೋಕ್ಷ ಜ್ಞಾನಕ ಲಕ್ಷಣ. ಅಲ್ಲಿ ವಿಷಯದ ಲಕ್ಷಣ ಬೇರೆ ಮಾಡಿದ್ರು, ಇಲ್ಲಿ ಜ್ಞಾನದ ಲಕ್ಷಣ ಮಾಡಿದ್ರು. ಇದು ಸ್ವವ್ಯವಹಾರ ಅನುಕೂಲ ಚೈತನ್ಯದೊಡನೆ ಅನಾವೃತ ವಿಷಯದ ಅಭೇದವು ಅಪರೋಕ್ಷ ವಿಷಯದ ಲಕ್ಷಣ ಅಂತ ಹೇಳಿದ್ರು. ಇನ್ನ ಅಲ್ಲಿ ಅನಾವೃತ ವಿಷಯದೊಡನೆ, ಯಾಕಂದ್ರೆ ಜ್ಞಾನ ಅಂತ ಹೇಳೋದೈತಿ, ಅನಾವೃತ ವಿಷಯದೊಡನೆ ಅಂದ್ರೆ ವಿಷಯ ಆವರಣ ರಹಿತ ಆಗಿರ್ಬೇಕದು. ಅನಾವೃತ ವಿಷಯದೊಡನೆ ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರೆ ಆ ವೃತ್ತಿ ಚೇತನ ಅದು ಅಭೇದ ಆಗ್ಬೇಕು. ಆ ವಿಷಯಕ್ಕೂ ಮತ್ತು ವೃತ್ತಿಗೂ ಅಭೇದ ಆಗ್ಬೇಕು. ಆವಾಗ ಏನಾಕತಿ, ಆ ಪರೋಕ್ಷ ಜ್ಞಾನ ಆಕ್ಕದ ಅಂತ ಜ್ಞಾನದ ಲಕ್ಷಣ ಇದು. ಸ್ವಲ್ಪ
ಇದೇನಿರ್ತಲ್ಲ ಇನ್ನೊಂದ್ ಸ್ವಲ್ಪ ಸ್ಪಷ್ಟೀಕರಣ. ಇನ್ನೊಂದ್ಸಲ ಹೇಳ್ಬೇಕು ಈಗ ಸ್ಪಷ್ಟವಾಗಿ ಹೇಳ್ಬೇಕಂತ ಇನ್ನೊಂದ್ಸಲ ಅಂದ್ರೆ ಇವಾಗ ಸ್ವಲ್ಪ ಏನ ಈಗ ಇಲ್ಲಿ ಸ್ವವ್ಯವಹಾರಕ್ಕೆ ಅನುಕೂಲಚೇತನ ಹೇಳಿ ಅಂದ್ರೆ ಹೇಳ್ತೇನೆ ಕೇಳ. ಸ್ವವ್ಯವಹಾರಕ್ಕೆ ಅನುಕೂಲ ಚೇತನಸೆ ಅಂದ್ರೆ ಏನು ಅಂದ್ರ ಈಗ ಈ ವೃತ್ತಿ ಐತಲ್ಲ, ಈ ನೇತ್ರ ವೃತ್ತಿ. ಈಗ ಇದು ಮೊಬೈಲ್ ಐತೆ ಅಂತ ಹೇಳಿ, ಇದು ಮೊಬೈಲ್ ಐತಿ ಅಂತ ಧ್ಯಾನ ಆಗ್ಬೇಕಾದ್ರ ಅಲ್ಲಿ ಏನ್ ಆಗ್ಬೇಕು, ಈ ದೇಹ ಅನ್ನೋದೊಂದು ಬ್ಯಾಟ್ರಿ ಇದ್ದಾಗ. ಇದ್ರಾಗ ಅಂತಃಕರಣ ಅನ್ನೋದು ಶೆಲ್ ಐತಿ, ನೇತ್ರ ಅನ್ನೋದೊಂದು ಬಲ್ಬ್ ಐತಿ. ಆ ಬ್ಯಾಟ್ರಿ ಅಥವಾ ಟಾರ್ಚ್ ದಿಂದ ಬೆಳಕ್ ಬಿಳಿದು ಸುಬ್ರದ್ದು ಹೋಗತ್ತಿಲ್ಲ. ಆಗಿ ದೇಹದಿಂದ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ನೇತ್ರದಿಂದ ಆ ಮೊಬೈಲ್ ತರ ಹೋಗತ್ತೆ, ಯಾವ್ದನ್ನ ವಿಷಯ ಕಳಿಸುತ್ತೆ ಅಲ್ಲಿ ತರ ಹೋಗತ್ತೆ ಅದ. ಆ ವೃತ್ತಿ ಐತಂದ್ರ ಅದರ ಚೇತನ ಐತಿಲ್ಲ, ಅದು ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರ ಅದು ವೃತ್ತಿ ಒಳಗಿರ್ತಕ್ಕಂಥ ಚೈತನ್ಯ. ಅದು ಹೋಗಿ ವಿಷಯದೊಡನೆ ಅಲ್ಲಿ ವಿಷಯದ ಜ್ಞಾನ ಆಗ್ಬೇಕಲ್ಲ, ಆವಾಗ ಅನಾವೃತ ವಿಷಯಕ ಅಂದ್ರೇನು, ಅಲ್ಲಿ ಅದು ಹೋಗಿ ಏನ್ ಮಾಡ್ತದಂದ್ರ ಆ ವಸ್ತುವಿನೊಡನೆ ಸಂಬಂಧ ಆಕತಿ. ಅದ್ರ ಆಕಾರ ತಾಳ್ದೈತಿ ವಸ್ತುವಿನ, ಆಕಾರ ತಾಳಿದ ಮೇಲೆ ಅವಳ ಬಂದ್ ಆಗ್ತದೆ. ಆದ್ರ ಆಕಾರ ತಾಳಿಲ್ಲ ಅಂದ್ರ ಅವಳ ಬಂದ್ ಆಗುದಿಲ್ಲ. ಈಗ ಅದೇ ರಜ್ಜು ಸರ್ಪದಲ್ಲಿ ಅಲ್ಲಿ ಹಗ್ಗ ಬಿದ್ದದನ್ನ ಸುಧಾರ್ತನೆಯಲ್ಲಿ ಈ ನೇತ್ರದಿಂದ ವೃತ್ತಿ ಹೋಗ್ಯದ, ಹಗ್ಗದೊಡನೆ ಸಂಬಂಧ ಆಗ್ಯದ. ಆದ್ರ ಹಗ್ಗದ ಅವನ ಬಂದಾಗಿಲ್ಲ ಅಂತೇಳಿ ಸಿದ್ಧಾಂತ ಜ್ಞಾನಾಗಿಲ್ಲ. ಅಲ್ಲಿ ಮತ್ತಿದ್ ಏನೋ ಅದ ಹಿಂಗಾಯ್ತು. ಆಮೇಲೆ ಅದರಲ್ಲಿ ಕ್ಷೋಭಗೊಂಡು ಅದು ಸರ್ಪಾಕಾರ ಸರ್ಪ ಜ್ಞಾನಾಕಾರ ಆಗಿ ಹಿಂಗಾಗಿಬಿಡ್ತದೆ, ಭ್ರಾಂತಿ ಜ್ಞಾನ ಆಯ್ತದ. ಅದೇ ಇದರ ಆ ಹಗ್ಗದೊಡನೆ ಸಂಬಂಧವಾಗಿ ಅದರ ಹಗ್ಗದ ಆವರಣ ಬಂದಾಗಿತ್ತು ಅಂದ್ರೆ ಹಗ್ಗ ಬಿದ್ದದ ಅಂತ ಜ್ಞಾನಕ್ಕೆ ಇರ್ತದೆ. ಇದು ಹೊರಗಿನ ಆತ್ಮಜ್ಞಾನ. ಅದಕ್ಕ ಈ ರೀತಿ ಅಲ್ಲಿ ಪರೋಕ್ಷ ಜ್ಞಾನ ಒಳಗೆ ಇದು ಹೊರಗಿನ ಜ್ಞಾನದ ಐತ್ರಪ್ಪ. ಈಗ ಪರೋಕ್ಷ ಜ್ಞಾನ ಬೇಕಾದ ಒಳಗೆ ಈ ಹೊರಗಿನ ವಸ್ತು ಜ್ಞಾನದ ಬಗ್ಗೆ ಗೊತ್ತಾಯ್ತು. ಈಗ ಆತ್ಮ ಜ್ಞಾನದಲ್ಲಿ ಹೆಂಗಿರ್ತದೆ ಸಿದ್ಧಾಂತ ಕೇಳ್ತಕ್ಕ. ಅದೇ ಆ ಜ್ಞಾನ ಆತ್ಮಜ್ಞಾನ ಆ ವೃತ್ತಿ ಒಳಗೆ ಹೋಗ್ಬೇಕು. ಈಗ ಇಲ್ಲಿ ಈ ಬಿಲ್ಡಿಂಗ್ ದಾಗ ಕರೆಂಟ್ ಐತೆ ಇಲ್ಲ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ವಾಯರ್ ಎಲ್ಲ ಹುಚ್ಚಾಡ್ಕೊತ ಹೋದ್ರೆ ಸಿಗುದಿಲ್ಲ. ಅದ್ರ ಬೋರ್ಡ್ ಐತಿ, ಅಲ್ಲಿ ಚೆಕ್ ಮಾಡ್ಬೇಕು. ಅಲ್ಲಿ ಕರೆಂಟ್ ಐತೆ ಅಂದ್ರೆ ಯಾವ ಕಡೆ ಐತೆ ಅಂತ ಅಲ್ಲಿ ಬಂದೈತಿ ಬಿಲ್ಡಿಂಗ್ ಕರೆಂಟ್ ಐತೆ ಅನ್ಬೇಕು. ಮತ್ ಅದನ್ನ ಬಿಡ್ಕೊಟ್ರೆ ನೀ ಎಲ್ಲಿ ಕರೆಂಟ್ ಐತೆ ಅಂತ ವಾಯರ್ ಸಿಗುದಿಲ್ಲ. ಆಗ ಆತ್ಮ ಎಲ್ಲ ಕಡೆಗೆ ತುಂಬಿಕೊಂಡಿದ್ದಾನೆ. ಆದ್ರೆ ಅವನ ಅಪರೋಕ್ಷವನ್ನು ಗುರ್ತ ಹಿಡಿಬೇಕಾದ್ರ ಈ ದೇಹ ಅನ್ನುವ ಬೇಡ ಬೋರ್ಡ್, ಎಲೆಕ್ಟ್ರಿಕ್ ಬೋರ್ಡ್ ಇದ್ದಂಗೆ ಇಲ್ಲೇ ಅವನ ಅಪರೋಕ್ಷಕ್ಕೆ ಸ್ಥಾನ ಆಗತ್ತೆ. ಅಯಂ ಆತ್ಮ ಬ್ರಹ್ಮ ಅಂತ ಅದಕ್ಕೆ ಅಂದ. ಈ ಅಪರೋಕ್ಷನಾದ ಆತ್ಮ ಅಂತ ಆತ್ಮನ ಕಂಡು ಹಿಡಿದು ಇಲ್ಲೇ ಪರಿಪೂರ್ಣದಾನೆ ಎಲ್ಲ ಕಡೆ. ಅದಕ್ಕೆ ಲೈಟದ ಉದಾಹರಣೆ ಕೊಟ್ಟಲ್ಲ, ಕರೆಂಟ್ ಐತೆ ಇಲ್ಲ ಅವ್ ಮೊದಲ ಬೋರ್ಡಿಗೆ ಬಂದು ಚೆಕ್ ಮಾಡ್ತಾನೆ, ಹೌದಿಲ್ಲ? ಆ ರೀತಿ ಇಲ್ಲಿ ಅವಾಗ ಏನಾಕತಿ, ಮತ್ತು ವೃತ್ತಿ ವಿಷಯ ಹೊರಗಿತ್ತ ಗತ ಮೊಬೈಲ್ ಹೊರಗ್ಬಿಡ್ತು. ಮತ್ತೀಗ ಆತ್ಮನ ವಿಷಯ ಕಲಿಸ್ಬೇಕಾದ್ರೆ ಹೊರಗ ಹೋಗ್ಬೇಕಾದ್ರೆ ಆತ್ಮನ ಕಡೆಗೆ ಹೋಗ್ಬೇಕ. ಅದಕ್ಕ ಆ ರೀತಿ ಅಲ್ಲಿ ಏನಾಕತಿ, ವೃತ್ತಿ ಹೋಗಿ ಆವರಣ ಬಂದ್ ಮಾಡ್ತದ. ಆವರಣ ಅದಕ್ಕೆ ಉದಾಹರಣೆ ಕೊಟ್ಟಲ್ಲ, ಅಲ್ಲಿ ರಜ್ಜು ಸರ್ಪದಲ್ಲಿ ರಜ್ಜುನಲ್ಲಿ ಸಂಬಂಧ ಆದ್ರೂ ಆವರಣ ಬಂದಾಗಿಲ್ಲ. ಅದಕ್ಕ ಅದ ಆವರಣ ಸಹಿತ ಇದೆ ಅಲ್ಲಿ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು, ಸ್ವವ್ಯವಹಾರ ಅನುಕೂಲ ಚೈತನ್ಯ ಸೇ ಅನಾವೃತ ವಿಷಯಕ ಅವೇರ್. ಅಂದ್ರೆ ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರ ವೃತ್ತಿ ಚೇತನ, ವೃತ್ತಿಯಲ್ಲಿದ್ದ ಚೇತನ.
ವೃತ್ತಿ ಐತೆ ಅಂದ್ರೆ ಅವಾಗ ಚೇತನತೆ ಇಲ್ಲ. ಅಂತಃಕರಣದ ಪರಿಣಾಮ ವೃತ್ತಿ ಅದ. ಚೈತನ್ಯ ಎಲ್ಲರೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿ ಚೇತನ ಐತೆ ಅದು. ಆ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಅದ. ಚೈತನ್ಯ ಸೇ ಅನಾವೃತ ವಿಷಯಕ ಅಂದ್ರೆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅದನ್ನ ಹೇಳ್ತಾರ ಅವರು. ಅಲ್ಲಿ ಸ್ವವ್ಯವಹಾರ ಅನುಕೂಲ ಚೈತನ್ಯ ಅಂದ್ರ ಆ ಅಂತಃಕರಣ ವೃತ್ತಿ ಅದೇನೈತಲ್ಲ ಅದು ಆ ವೃತ್ತಿ ಅದ ಅಂದ್ರ ಅದು ಲೆಕ್ಕದಿಂದ ಮುಪ್ಪುರಿ ಹೂ ಹಾಕಿದ್ದಂಗ ಅದ ವೃತ್ತಿ. ಹೇಗದ? 3 ಹುರಿಯಿಂದ ಹಗ್ಗ ಕೂಡಿದ್ದದಿಂದ 3 ಮುಪ್ಪುರಿ ಹಾಕತಾರ. ಹಂಗ ವೃತ್ತಿ ಇರ್ತದ ಒಂದು, ಅದರಲ್ಲಿ ಚಿದಾಭಾಸ ಜೀವ ಇರ್ತಾನು 2, ಮತ್ತ ಅದ್ರ ಕೂಡ ಸಾಕ್ಷಿ ಹೋಗ್ಬೇಕು. ಈಗ 3 ಕೂಡಿ ಇರ್ತೈತೆ ಅದು ವೃತ್ತಿ. ಅಂದ್ರೆ ಚೇತನನು ಇರ್ತೈತೆ ಅಲ್ಲಿ. ಆ ಚೇತನ ಅಂದ್ರೆ ಅಲ್ಲಿ ಕೂಟಸ್ಥ ಸಾಕ್ಷಿ ಚೇತನ ಹೇಳ್ತಾನೆ. ಅದಕ್ಕೆ ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರೆ ಇದು ಗೊತ್ತಾಗ್ತದೆ. ಆ ಚೈತನ್ಯದೊಡನೆ ಅನಾವೃತ ವಿಷಯಕ ಅಂದ್ರ ವಿಷಯ ಯಾವ್ದನ್ನ ವಿಷಯ ಕರ್ಕೋದೈತಿ ಅಲ್ಲಿ ಅದ್ರ ಅವನ್ ಹೊಂದಿರ್ಬೇಕ. ಅವಾಗ ಅನಾವೃತ ಆಕೈತೆ. ಆ ವಿಷಯಕ ಅಭೇದ. ಅವಾಗ ವೃತ್ತಿ ಹೋಗಿ ಅಲ್ಲಿ ಅದರೊಡನೆ ಅಭೇದ ಆಗ್ಬೇಕಾದ್ರೆ ಯಾವಾಗ ಅಭೇದ? ಆ ಪರ್ದ ತೆಗೆದಾಗ ಅವನ್ ಭಾಗಾಗನ ಆ ಚೇತನ ಈ ಚೇತನ 2 ಒಂದಾಗ್ತಾವು. ವಿಷಯ ಚೇತನ ವೃತ್ತಿ ಚೇತನ 2 ಒಂದಾಗ್ತಾವು. ಹೇಗದ? ಅವಾಗ ಏನಕತೆ ಅಪರೋಕ್ಷ ವಿಷಯ ಅಂತ ಹೇಳಲ್ಪಡುತ್ತದೆ. ಆ ವಿಷಯ ಅಪರೋಕ್ಷ ಅಂತ ಹೇಳಲ್ಪಡ್ತದೆ. ಏನ ಅನಾವೃತ ವಿಷಯಸೆ ಏನು ಜ್ಞಾನದ ಇದು ಹೇಳ್ತಾರ ಅಪರೋಕ್ಷತೆ. ಅನಾವೃತ ವಿಷಯದೊಡನೆ ಅನಾವೃತ ವಿಷಯತೆ ಸ್ವವ್ಯವಹಾರ ಅನುಕೂಲ ಚೇತನಕ ಅಭೇದ. ಅಪರೋಕ್ಷ ಜ್ಞಾನಕ ಲಕ್ಷಣ ಅದು. ಅನಾವೃತ ವಿಷಯದೊಡನೆ ಆ ವಿಷಯದೇನಾಗಿರ್ಬೇಕು? ಆವರಣ ರಹಿತ ಆಗಿರ್ಬೇಕದು. ಅನಾವೃತ ಅಂದ್ರೆ ವೃತ್ತಿ ಹೋಗಿ ಆವರಣ ಬಂದ್ ಮಾಡಿರ್ಬೇಕು. ಆವಾಗ ಮುಂದ ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರೆ ವೃತ್ತಿ ಚೇತನ. ವೃತ್ತಿ ಅದ, ವೃತ್ತಿಯಲ್ಲಿ ಚೇತನ ಅದಲ್ಲ ಅದು. ಅದರದು ಅದು ಅನಾವೃತ ಆಗೈತಿ ವಿಷಯ. ಮತ್ತ ಈ ವೃತ್ತಿ ಚೇತನ ಹೋಗಿ ಅಭೇದ ಆದಾಗ ಆ ವಿಷಯ ಚೇತನ ವೃತ್ತಿ ಚೇತನ 2 ಒಂದಾಗುತ್ತವೆ. ಅಭೇದ. ಅವಾಗ ಏನಕ್ಕದ? ಅಪರೋಕ್ಷ ಜ್ಞಾನಕ ಲಕ್ಷಣ. ಅವಾಗ ಅದಕ್ಕೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಈಗ ಸಾಮಗ್ರಿ ಬೇಕ. ಯಾತೆ ಆದ್ದರಿಂದ ಶಬ್ದಜನ್ಯ ಬ್ರಹ್ಮಜ್ಞಾನ ವಿಷಯ. ಆದ್ದರಿಂದ ಈಗ ಶಬ್ದಜನ್ಯ ಅಂದ್ರ ಮಹಾವಾಕ್ಯ ರೂಪ ಶಬ್ದಜನ್ಯ. ಮಹಾವಾಕ್ಯ ರೂಪ ಶಬ್ದ ಅಂದ್ರೆ ಶಬ್ದ ಪ್ರಮಾಣ. ಶಬ್ದನ ಈಗ ನಾ ಮಾತಾಡೋ ಶಬ್ದನು ಅಂದ ಶಬ್ದ ಬಂದ್ರೆ ಶಬ್ದ ಪ್ರಮಾಣ ಅಂತ ಬೇಕು. ಯಾಕ ಪ್ರಮಾಣ ಐತ ಅಲ್ಲಿ 2 ಪ್ರಕಾರ ಆಕತಿ. ಈಗ ನಾ ಮಾತಾಡುದೂನು ಶಬ್ದ ಐತಿ. ಶಬ್ದ ಈ ಶಬ್ದ ನಿಮಗ್ ಕೇಳಿಸ್ತಲ್ಲ? ಕೇಳ್ತಾ ಇಲ್ಲ? ಅದು ವಿಷಯ ಆಯ್ತ. ಈ ಶಬ್ದ ಶಬ್ದ ತೆಗೆದಂತಾರೆ. ಅದ್ರ ಲಕ್ಷಣ ಏನು? ಶ್ರೋತ್ರೇಂದ್ರಿಯ ಗ್ರಾಹ್ಯವೋ ಗುಣ. ಶ್ರೋತ್ರೇಂದ್ರಿಯ ಗ್ರಾಹ್ಯ ಗುಣ. ಈ ಶ್ರೋತ್ರೇಂದ್ರಿಯವು ಯಾವ ಗುಣವನ್ನು ಗ್ರಹಿಸುವುದೋ ಅದಕ್ಕೆ ಶಬ್ದ ಅನ್ನಬೇಕು ಅಂತ ಲಕ್ಷಣ ಐತಿ. ಅಂದ್ರೆ ಇಲ್ಲಿ ಶಬ್ದ ವಿಷಯ ಆಯ್ತು ಇಲ್ಲಿ. ಆದರೆ ಇಲ್ಲಿ ಬ್ರಹ್ಮಜ್ಞಾನ ಆಗುವಾಗ ಆತ್ಮಜ್ಞಾನ ಆಗುವಲ್ಲಿ ಆ ಶಬ್ದ ವಿಷಯ ಆಗಂಗಿಲ್ಲ, ಅಲ್ಲಿ ಪ್ರಮಾಣ ಆಗುತ್ತದೆ. ಇವೆಲ್ಲ ವೇದಾಂತದ ಗುಟ್ಟುಗಳಿವು. ವೇದಾಂತದ ರೀತಿಯೆಲ್ಲ ಗೊತ್ತಿರ್ಬೇಕಲ್ಲ.
ಈ ಶಬ್ದ ಇಲ್ಲಿ ಈ ಸಂದರ್ಭದಲ್ಲಿ ನಾ ಹೇಳಕತ್ತೇನೆ ನಿಮ್ಗೆ ಹೇಳಕತ್ತೇನೆ ವಿಷಯ ಆಯ್ತು ಆ ಶಬ್ದ ಆತ್ಮ ಸಾಕ್ಷಾತ್ಕಾರ ಆಗುವಲ್ಲಿ ಆ ಈ ಗ್ರಂಥದ ಏನ್ ಹೇಳಿದ್ರು ವಿಷಯ ಇಲ್ಲ ಹೇಳಿದ್ದು ಕೇಳಬೇಕಾದ್ರೆ ಇಲ್ಲಿ ವಿಷಯ ಆಕತಿ ಮತ್ ಅಲ್ಲಿ ಆತ್ಮ ಸಾಕ್ಷಾತ್ಕಾರವಾಗಿ ಪ್ರಮಾಣ ಆಕತಿ ಮಹಾವಾಕ್ಯ ರೂಪ ಪ್ರಮಾಣದಿಂದ ಪ್ರಮಾಣ ಆಕತಿ ಆದ್ದರಿಂದ ಶಬ್ದಜನ್ಯ ಬ್ರಹ್ಮಜ್ಞಾನ ಶಬ್ದಜನ್ಯ ಅಂದ್ರೆ ಮಹಾವಾಕ್ಯ ರೂಪ ಶಬ್ದ ಪ್ರಮಾಣದಿಂದಲೇ ಬ್ರಹ್ಮಜ್ಞಾನ ಆಗುವಲ್ಲಿ ಬಿ ಅಪರೋಕ್ಷತಾ ಸಂಭವೇ ಅಲ್ಲಿ ಕೂಡ ಅಪರೋಕ್ಷ ಆಗುವುದು ಸಂಭವಿಸುತ್ತದೆ ಅವ್ಯಾಪ್ತಿ ದೋಷಣೆ ಅಲ್ಲಿ ಏನು ಅವ್ಯಾಪ್ತಿ ಬರುವುದಿಲ್ಲ ಅಂದ್ರ ಒಳಗಿರುವ ಆತ್ಮನ ಪ್ರತ್ಯಕ್ಷ ಜ್ಞಾನ ಆಗುವಲ್ಲಿ ಹೊರಗಿನ ಘಟಪಟಾದಿ ಪ್ರತ್ಯಕ್ಷ ಆಗುವಲ್ಲಿ ಎಲ್ಲ ಕಡೆ ಕೂರ್ತದೆ ಹೀಗೆ ಅಂದ್ರ ಅರ್ಥ ಆ ವಿಷಯ ಚೇತನ ಅನಾವೃತ ಆದಾಗ ವಿಷಯ ಚೇತನ ಅನಾವೃತವಾದ ವಿಷಯ ಚೇತನ ಮತ್ತು ಸ್ವವ್ಯವಹಾರ ಅನುಕೂಲ ಚೇತನ ಅಂದ್ರೆ ವೃತ್ತಿ ಚೇತನ ಇವು ಅಭೇದ ಅಂದ್ರೆ ಎರಡು ಒಂದಾದ ಮೇಲೆ ಹೋಗಿ ಅದರೊಳಗೆ ಸಂಬಂಧಕ್ಕಂದ್ರ ಎರಡು ಒಂದಾಕವು ಆವಾಗ ಏನಾಕವು ಆ ವಿಷಯದಲ್ಲಿ ಚೇತನ ಅದ ಈ ವೃತ್ತಿಯಲ್ಲಿ ಚೇತನ ಅದ ಚೇತನ ಈಗ ಅದು ಪ್ರತ್ಯಕ್ಷ ಜ್ಞಾನ ತರಬೇಕು ಅಂದ್ರೆ ಈ ಹೊರಗಿನ ಇಂದ್ರಿಯ ಜನ ಜ್ಞಾನ ಆಗುವಲ್ಲೇನು ಈ ರೀತಿಯದ ಬ್ರಹ್ಮ ಜ್ಞಾನ ಆಗುವಲ್ಲೇನು ಈ ರೀತಿಯದ ಈ ರೀತಿ स्वकहिए विषय तो घटादि गोचर पूर्ति काल में घटादिक है तथापि आद्ರೂ सो चेतन नहीं ಏನ ಅದನ್ನ ಒಂದೊಂದಾಗಿ ಇದು ಮಾಡ್ತಾರ ಏನ್ ಹೇಳ್ತಾರ ಸ್ವಕಹಿಯೇ ಅಲ್ಲಿ ಅಂದ್ರ ಇದನ್ನ ಏನ್ ಹೇಳಕತ್ತಾರ ಅಂದ್ರ ಸ್ವವ್ಯವಹಾರ ಅನುಕೂಲ ಚೇತನ ಗೊತ್ತಲ್ಲ ಅದನ್ನ ಬಿಡಿಸಿ ಹೇಳ್ತಾರೆ ಈಗ ಸ್ವವ್ಯವಹಾರ ಅನುಕೂಲ ಚೇತನ ಅಂತ ಗೊತ್ತಲ್ಲ ಅದ್ರಲ್ಲಿ ಸ್ವ ಅಂದ್ರೆ ಏನು ಅನುಕೂಲ ವ್ಯವಹಾರ ಅಂದ್ರೆ ಏನು ಅನುಕೂಲ ಚೇತನ ಅಂದ್ರೆ ಹಿಂಗೆಲ್ಲ ಅದ್ರ ಬಗ್ಗೆ ತಿಳಿಸೋದು ಈಗ ಸ್ವಕಹಿಯೇ ವಿಷಯ ಘಟಾದಿಕ ಗೋಚರ ವೃತ್ತಿ ಕಾಲಮೇ ಘಟಾದಿಕ ಸ್ವ ಅಂದ್ರೆ ಆ ಘಟಾದಿಗಳು ಆ ವಿಷಯದೊಳಗ ಘಟಾದಿ ಆ ಘಟಾದಿ ಗೋಚರ ಅಂದ್ರೆ ಅಗೋಚರ ಅಗೋಚರ ಕೊಟ್ಟಿದ್ದಾರೆ ಅದನ್ನ ಅಗೋಚರ ಅಗೋಚರ ಬರಾಬರಿ ಐತೆ ಅಗೋಚರನ ಐತೆ ಎಲ್ಲಿಲ್ಲ ಅದನ್ನ ಹೇಳುವಲ್ಲೇ ಸ್ವಕಹಿಯೇ ವಿಷಯ ತೋ ಘಟಾದಿ ಅಗೋಚರ ವೃತ್ತಿ ಕಾಲಮೇ ಅಂದ್ರೇನು ಸ್ವ ಅಂದ್ರ ವಿಷಯವಾದ ಯಾವ ಘಟಾದಿಗಳು ಏನದಾವಲ್ಲ ಅವು ಅಗೋಚರ ವೃತ್ತಿ ಕಾಲ ಅಂದ್ರ ಆ ವೃತ್ತಿಗೆ ವಿಷಯ ಆಗಿಲ್ಲ ಅಗೋಚರ ಅಂದ್ರ ವಿಷಯ ಮಾಡಿಲ್ಲ ಅದು ವೃತ್ತಿ ಹೇಳ್ತಾನೆ ಅಗೋಚರ ಅಂದ್ರೆ ಮಾಡಿಲ್ಲ ಕಾಲಮೆ ಎಂತ ಸ್ಥಾನದಲ್ಲಿ ಘಟಾದಿಕ ಘಟ ಅಂತ ಆ ವೃತ್ತಿ ಆದ್ರೆ ವಿಷಯ ಮಾಡಿಲ್ಲ ತಥಾಪಿ ಆದ್ರೂ ಸೋ ಚೇತನ್ನೇ ಆ ಘಟಾದಿಗಳು ಚೇತನ ಅಲ್ಲ ಹೌದಿಲ್ಲ ಘಟವಸ್ತು ಜಡವಸ್ತು ಅದ ಘಟ ಚೇತನ ಜಡವಸ್ತು ಅದು ಏನ ಚೇತನ ಇರ್ಬೇಕು ಚೇತನತ್ವೇ ಬಂದದಲ್ಲಿ ಸ್ವವ್ಯವಹಾರ ಅನುಕೂಲ ಚೇತನ ಅಂತ ಚೇತನತ್ವ ತಾಕ ಅಧಿಷ್ಠಾನ ಬಿ ಚೇತನ ಇರ್ಬೇಕು ಘಟ ಜಡ ಐತಿ ಚೇತನ ಬೇ ಇರ್ಬೇಕಂದ್ರ ಚೇತನತ್ವ ಅಧಿಷ್ಠಾನ ಬಿ ಆ ಘಟಕ್ಕೆ ಅಧಿಷ್ಠಾನ ಘಟನು ಜಗತ್ತಿನ ವಸ್ತುಗಳೆಲ್ಲ ಅಧ್ಯಸ್ತದವಿಲ್ಲ ಅಧ್ಯಸ್ತ ಅಂದ್ರೆ ಅವಾಗ ಅಧಿಷ್ಠಾನ ಬ್ರಹ್ಮದ ಆ ಮತ್ತ ಆ ಬ್ರಹ್ಮ ಅಧಿಷ್ಠಾನ ಐತಿಲ್ಲೋ अधिष्ठान लक्षण है जो निर्विकार रूप से स्थित हो हाँ जो निर्विकार रूप से स्थित हो गए अविद्या कल्पित कार्य का आश्रय में स्वरूप चाहिए
ಹಾಯ್ ಬಾಂಬೆ ಜೀವಂತ ನೋಡು ಆನ್ಲೈನ್ ಮೇಲೆ ಕೇಳ್ತಾನ ಬಾಂಬೆದಾಗ ಕೂತ್ ಹೇಳ್ತಾನೆ ಆ ಯಾವತ್ತೂ ಚಿಂತನೆ ಮಾಡ್ತಾನವ, ಯಾವತ್ತೂ ಚಿಂತನೆ ಮಾಡ್ತಾನ. ಮತ್ ಎಲ್ಲಿ ಸಂಸ್ಥೆ ಬರ್ತಾನೆ ಫೋನ್ ಮಾಡಿ ಇದ್ರದ್ದೇನು ಅಂತ ಕೇಳ್ತಿರ್ತ. ಅದಕ್ಕೆ ನನಗ್ ಗೊತ್ತಾಗತ್ತೀವಿ ಚಿಂತನೆ ಮಾಡ್ಲಕತ್ತೆ ಅದ. ಹಾ ಬರೋಬರಿ ಅದು. ಅದನ್ನ ಮೆಲಕ್ ಆಡಿಸಿದಾಗ ದನ ಮೇವು ತಿಂದಿರ್ತದ, ಅದನ್ನ ಮೆಲಕ್ ಹಾಕಲಿಲ್ಲ ಅಂದ್ರೆ ಬಟ್ಟೆ ಕತ್ತಾಗಿಲ್ಲ. ಈಗ ನೀವೆಲ್ಲ ಕೇಳ್ತೀರಿ ಕಣ್ರಿ, ಮೆಲಕ್ ಆಡಿಸಿಲ್ಲ ಮಾಡಿಲ್ಲ ಚಿಂತನೆ ಮಾಡಿಲ್ಲ ಅಂದ್ರ ಅದನ್ನ ಮುಟ್ಟಿಸ್ಕೊಳ್ಳೋದಿಲ್ಲ. ಹಾ ಯಾವತ್ತೂ ಚಿಂತನೆ ಮಾಡ್ತಾನವ ಅಂತೇಳಿ ಇಷ್ಟೆಲ್ಲ ಲಕ್ಷಣ ನೋಡಿಲ್ಲಿ. ನೀವು ಎಷ್ಟು ವರ್ಷ ಹಿಡಿದು ಕೇಳ್ತೀರಿ, ಈಗ ಬರೀ ಆನ್ಲೈನ್ ಚಾಲು ಆದಾಗ ಕೇಳ್ತಾನ ನಾವು. ಮೊದಲಲ್ಲಿ ಅವಾಗ ಕೇಳ್ತಿದ್ದ, ಆದ್ರೂ ಅದ್ರ ಬಿಟ್ಟು ಬಹಳ ವರ್ಷ ಆಯ್ತು ನಾವು ಬೊಂಬೈ ಬಿಟ್ಟು ಬಂದ. ಅವಾಗ ಮೊಬೈಲ್ ಕೇಳ್ತಿದ್ರು ಅವ್ರು, ಅರ್ಧಕ್ಕೆ ಬಿಟ್ಟು ಬಂದ್ನೆ ಅಲ್ಲೇನು ಹೇಳೋದು. ಇಲ್ಲೇನ ಕರೋನಾ ಬಂದು ಎಲ್ಲ ಬಂದ್ ಮಾಡ್ತೀವಿ, ಬಂದ್ ಮಾಡ್ಕೊಳ್ಳೇನ ಆನ್ಲೈನ್ ಚಾಲು ಮಾಡ್ಬೇಕಾಯ್ತ. ಇವತ್ತು ಬಾಗಲಕೋಟಿ, ಗೋಕಾಕ, ಹೀಗೆಲ್ಲ ದೂರ ದೂರ ಊರೆಲ್ಲ ಅವ್ರ ಬಾಂಧಿಗೆ ಕೇಳ್ತಿದ್ದಾರೆ. ಅಲ್ಲೇ ಹೊರಗೆ ಬರೋದು ಬಂದಾಯ್ತು, ಅಲ್ಲೇ ಕುಂತಾಗ ಅವಾಗ ಹೇಳಿದ್ರು ಮತ್ ಆನ್ಲೈನ್ ಚಾಲು ಮಾಡ್ರಿ, ಮತ್ತೆ ಇಲ್ಲೇ ಕೂತಾರೆ ಕೇಳೋಣ, ಹೊರಗೆ ಪೊಲೀಸರು ಬಿಡವಲ್ರು ಅನಾನ. ಅವಾಗ ಆನ್ಲೈನ್ ಚಾಲು ಮಾಡ್ಕೊಂಡೆ ಬಾಂಬೆದವ್ರಿಗೆ ಲಾಭ ಆಯ್ತು. ಹಾ ಹೇ ಅವನು ಗೌರ್ಮೆಂಟ್ ಗಾಡಿ ನಡೆಸ್ತಾನೆ, ಆ ಆದ್ರೂ ಇದನ್ನ ಚಿಂತನೆ ಮಾಡ್ತಾನೆ ಇರ್ತಾನೆ ಅಂತೇಳಿ ಹಿಂಗ ಲಕ್ಷಣ ಹೇಳಕ್. ಆ ಬಾಂಬೆದಾಗ ಏನ್ ನನಗ್ ಕೇಳಿದ ಮಟ್ಟಿಗೆ ನಾನ್ ಬಿಟ್ಟು ಎರಡನೇ ನಂಬರ್ ಈಗ ಅವನೇ ನಾನ್ ಬಿಟ್ಟು ಬಂದೇನೆ. ಈಗ ಅಲ್ಲಿ ನಾನು ಹೊರತು ಯಾರು ಬಾಂಬೆದಾಗ ಶಾಸ್ತ್ರಕಾರ ಇರಲಿಲ್ಲ. ಆದ್ರೆ ಈಗ ಅವನ್ ಚಿಂತನೆ ಎಷ್ಟು ಮಾಡಕತ್ತಾನ ಅಂದ್ರ ಬಹುತೇಕ ಏನ್ ನಾನ್ ಜಾಗದಾಗ ಅವನೇ ಇರ್ತಾನ ಅಂತ ಸರಿ ಬೋಲ್ತಾ ಅವೇ. ನಿನ್ನಂಗ ಅಲ್ಲಿ ಚಿಂತನೆ ಯಾರು ಮಾಡಂಗಿಲ್ಲ ಅವ್ರು. ಎಲ್ಲ ಕೇಳ್ತಾರೆ, ಇಲ್ಲಿ ಆನ್ಲೈನ್ ಕೇಳ್ತಾರೆ. ಕೇಳಿ ನೀವು ಅವನು ಕೇಳ್ತೀರಿ, ಕೇಳಿ ಹೋಗಿ ಇಟ್ಟು ಬಿಡ್ತೀರಿ, ಮತ್ತೆ ಹೋಗ್ಬಿಡ್ತೀರಿ. ಹಿಂಗಲ್ಲ, ಅದಕ್ಕೆ ಯಾವತ್ತು ಅದಕ್ಕೆ ಏನ್ ಶಾಸ್ತ್ರ ಅಭ್ಯಾಸ ಹೆಂಗ್ ಇರ್ಬೇಕಂದ್ರ ಪಂಚದಶಿ ಕಾರ್ಯ ಹೇಳ್ತಾರೆ, ತತ್ ಚಿಂತನಂ ತತ್ ಕಥನ ಮನೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂ ಬ್ರಹ್ಮಾಭ್ಯಾಸಂ ಅಂತ ಹೇಳ್ಯಾರ ಪಂಚದಶಿಯಲ್ಲಿ. ಅಭ್ಯಾಸ ಬ್ರಹ್ಮಾಭ್ಯಾಸ, ಬ್ರಹ್ಮಜ್ಞಾನ ಆಗಬೇಕಾದ್ರೆ ಅಭ್ಯಾಸ ಹೆಂಗಿರ್ಬೇಕು ಅಂತ ಕೇಳಿದ್ರೆ ತತ್ ಚಿಂತನ. ಒಬ್ಬನ ಕುಂತಾನೆ ಅಂದ್ರೆ ಸಂಸಾರ ಚಿಂತೆ ಮಾಡುದು ಅದು ಚಿಂತನೆ ಮಾಡ್ತಾನೆ. ಅವ್ರು ಏನ್ ಹೇಳಿದ್ರು ಶಾಸ್ತ್ರ ಚಿಂತನ. ಏನ್ ಹೇಳಿದ ಶಾಸ್ತ್ರ ತತ್ಚಿಂತನ ತತ್ಕಥನ ಮನೋನ್ಯಂ. ಯಾರ ಕೂಡ ಏನಾರ ಮಾತಾಡ್ಬೇಕಾದ್ರ ಇದ್ರ ಬಗ್ಗೆನ ಮಾತಾಡ. ಹಳ್ಳಿ ಹಾಳಾಯ್ತು, ಡೂಳಿ ಪಟ್ಟಣ ಆಯ್ತು, ಅದು ಸಂಸಾರ ಏನಾಯ್ತು, ಇದು 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 ಅಲ್ಲ. ಏಕದೇಕ ಪರತ್ವಂ ತತ್ಚಿಂತನಂ ತತ್ ಕಥನ ಮನೋನ್ಯಂ. ಅನನ್ಯ ಅಂದ್ರೆ ಪರಸ್ಪರ ಒಬ್ರಿಗೊಬ್ಬರು ಮಾತು ಹೇಳೋದಾಗ್ಲಿ ಕೇಳೋದಾಗ್ಲಿ ಈ ಶಾಸ್ತ್ರದ ಬಗ್ಗೆನೇ ಇರ್ಬೇಕು. ತತ್ ಪ್ರಬೋಧನಂ, ಏನ್ ಹೇಳೋದು ಕೇಳೋದೆಲ್ಲ ಅವರೇ ಅದೇ ಇರ್ಬೇಕು. ಹೆಂಗ ಅಂದ್ರ ಆವಾಗ ನಾನ್ ಬೇರೆ ಬಿಡುದಿಲ್ಲ, ನಾಡ ಕಟ್ಕೊಂಡು ನಿಂತಾನಿವ, ನಾನ್ ಬೇರೆ ಬಿಡುದಿಲ್ಲ, ಅದು ನಿನ್ನ ಅದೇನಾಗ್ಬಿಡ್ತದ ಹೀಗಲ್ಲ. ಅದಕ್ಕೆ अधिष्ठान अंदर आप निर्विकार रूप से स्थित होवे और अविद्या कल्पित कार्य का आश्रय होवे तो अधिष्ठान कहिए. निर्विकार स्वरूप ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕು. ಅದಕ್ಕೆ ಅಧಿಷ್ಠಾನ ಅನ್ಬೇಕು ಅಂತ ಎರಡು ಪದಗಳದಾವ. ಎರಡು ಪದಗಳು ಇದು ಬಂದಾಗಿದ್ದಾನೆ. ಅಂದ್ರೆ ಅಧಿಷ್ಠಾನ ಹೇಳುವಲ್ಲಿ ಲಕ್ಷಣಗಳೆಷ್ಟು? ಆಪ್ ನಿರ್ವಿಕಾರ ಉಪಸ್ಥಿತಿ ಹೋಗಿ ತಾನು ನಿರ್ವಿಕಾರ ಸ್ವರೂಪದಲ್ಲಿ ಇರಬೇಕು ಅಂತ. ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಮಾಡಬೇಕು ಅಂತ ಎರಡು.
ಎರಡು ಪದಗಳು ಯಾಕಬೇಕು? ನಿರ್ವಿಕಾರ ಇದ್ದದ್ದಕ್ಕನ ಅಧಿಷ್ಠಾನ ಅಂದ್ರೆ ಬರುದಿಲ್ಲ ಅಂತ ಕೇಳಿದರೆ, ನಿರ್ವಿಕಾರ ಇದ್ದದ್ದಕ್ಕನ ಅಧಿಷ್ಠಾನ ಅಂದ್ರೆ ಕಂಬಾರ ಮನೆಯಲ್ಲಿದ್ದ ಅಡಿಗಲ್ ಇದೆಲ್ಲ ಕೂಡ ಅವ್ರ ತಾತ ಮುತ್ತ ಅವ್ರ ಅಜ್ಜ ಅಜ್ಜನ ಪರಂಪರ ಅವ್ರ ಮನ್ಯಾಗ ಹ್ಯಾಂಗದ ಹಾಗಾದ್ರು ಅದು ಅದ್ರ ಮ್ಯಾಲ ಕೇಳೋಣ. ಅವ್ರು ಅದರಾಗ್ಯಾವ, ಮುಂದಾಗ್ಯಾವ, ಹತ್ಯಾಗ್ಯಾವು, ಏನ್ ಬಂದು ಎಲ್ಲ ಬೇಕಾದ ಮಾಡ್ತಾರ. ಅದು ಮಾತ್ರ ಏನಾಗಿದ್ದದ್ದು ಹಾಗೆ ಇರುತ್ತದೆ. ಆ ಆದರೆ ಅಡಿಗಲ್ನಲ್ಲಿ ಈ ರೀತಿ ಅದರಿಂದ ನಿರ್ವಿಕಾರ ಸ್ವರೂಪದ ಅನ್ನೋದು ಅಡಿಗಲ್ನಲ್ಲಿ ಅತಿವ್ಯಾಪ್ತಿ ಆಯ್ತು. ಹಂಗಾರ ಅಡಿಗಲ್ನಲ್ಲಿ ಅತಿವ್ಯಾಪ್ತಿ ಆಗ್ಯದ. ಅಡಿಗಲ್ಲಿಗೆ ಅಧಿಷ್ಠಾನ ಅನ್ಬೇಕನ ಅಂತೇಳಿ ಆ ಅತಿವ್ಯಾಪ್ತಿ ದೋಷ ನಿವೃತ್ತಿಗಾಗಿ ಮುಂದೊಂದು ಪದ ಇಡ್ಬೇಕಾಗತ್ತೆ. ಏನು? ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯ. ಅಂದ್ರೆ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿಲ್ಲ ಅದು ಅಡಿಗಲ್. ಮತ್ತೆ ಏನ್ ಹೇಳ್ತಿದ್ರು? ಕುಟೇಗೆಲೆ ಅಂದ್ರ ಆ ಸರ್ಪಕ್ಕೆ ಅಧಿಷ್ಠಾನವಾದ ಹಗ್ಗದಲ್ಲಿ ಹೋಗ್ತದೆ. ತಿಳಿತಾ? ಅದಕ್ಕ ಯಾಕಂದ್ರ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗ್ಯದದು. ಅವಿದ್ಯೆ ಏನದಲ್ಲ, ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯನು ಸರ್ಪ. ಅವಿದ್ಯೆ ಕಾರ್ಯ ಆ ಕಲ್ಪಿತ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ. ಆಶ್ರಯ. ಯಾಕಂದ್ರ ಹಗ್ಗ ಅಂತ ಜ್ಞಾನ ಆಗಿಲ್ಲ. ಹಗ್ಗದೇನದ? ಅಜ್ಞಾನದ ಅಜ್ಞಾನ ಅವಿದ್ಯಾ ಪರ್ಯಾಯ ಶಬ್ದ ಒಂದ ವಸ್ತು ಅದು. ಹಗ್ಗನು ಜ್ಞಾನ ಇಲ್ಲ ಅಂದ್ರೆ ಅಜ್ಞಾನದಲ್ಲಿ ಹಗ್ಗದ ಆ ಅಜ್ಞಾನದ ಕಾರ್ಯವಾದ ತಡಪ. ಇವು ಎರಡರಿಂದ ಆವೃತವಾಗಿಲ್ಲ ಹಗ್ಗ. ಅದಕ್ಕೆ ಕಂಡಿಲ್ಲ ಅಡಿತ ಅಂತೇಳಿ. ಅದಕ್ಕಾಗಿ ಅಲ್ಲಿ ಮತ್ತೊಂದು ಆಪತ್ತಿ ಬರ್ತದ ಅಂತೇಳಿ ಹಗ್ಗನು ವಿಕಾರ ಬಂತದ ಒಮ್ಮೆ ಅಂತ ಹೇಳಿಕೆ ನಿರ್ವಿಕಾರ ಇರಬೇಕು ಅಂದ್ರ ಅದಕ್ಕ ರಜ್ಜು ಉಪಹಿತ ಚೇತನ ಅಧಿಷ್ಠಾನ ಅಂತ ವಿಚಾರಸಾಗರಕಾರ ಹೇಳ್ಯಾರ. ಚೇತನ ಅಧಿಷ್ಠಾನ ಹೇಳ್ಕೊಂಡ್ ಬರ್ತಾರೆ. ಇರ್ಲಿ, ಚೇತನ ತೋತಾಗ ಅಧಿಷ್ಠಾನ ಬಿ. ಆ ಘಟಕ ಅಧಿಷ್ಠಾನ ಯಾರು? ಚೇತನ ಅದ, ಬ್ರಹ್ಮಚೇತನ. तो चेतन में सर्व व्यवहार हेतु वृत्ति अभावते. ಆದ್ರ ಅಧಿಷ್ಠಾನವಾದ ಬ್ರಹ್ಮಚೇತನದಲ್ಲಿ ಸ್ವವ್ಯವಹಾರ ಅನುಕೂಲ ಚೇತನ ಐತೆ ಅನ್ನೋದೇ ಆಗೈತಿ. ವ್ಯವಹಾರ ಆಗೈತಿ ಅಂದ್ರ ವೃತ್ತಿ ಹೋಗೈತಿ ಏನಿಲ್ಲ. ಅದಕ್ಕೆ ಅಭಾವತೆ, ಅದು ಆ ವೃತ್ತಿ ಇಲ್ಲದರಿಂದ ಪ್ರಕಾಶತಾರೋಪ ವ್ಯವಹಾರಕ್ಕೆ ಅನುಕೂಲ. ಅದರ ಜ್ಞಾನ ಆಗುವುದು ಪ್ರಕಾಶತಾರೇನು? ಆ ಘಟದ ಜ್ಞಾನ ಆಗುವ ವ್ಯವಹಾರ ಅದಕ್ಕೆ ಅನುಕೂಲ ಇಲ್ಲ ಅಲ್ಲಿ. ಅದು ಬರೀ ಘಟ ಐತಿ, ಅದಕ್ಕೆ ಅಧಿಷ್ಠಾನ ಬ್ರಹ್ಮ ಐತಿ. ಅಟ ಅಲ್ಲಿ ವೃತ್ತಿ ಹೋಗಿಲ್ಲ, ಅದನ್ನು ತಿಳಿಯೋ ಪ್ರಯತ್ನನೂ ಇಲ್ಲ. ವ್ಯವಹಾರಕ್ಕೆ ಅನುಕೂಲತೋ ವೃತ್ತಿ ಅವಶ್ಯನ ಸಾಥಿ ಚೇತನ भी है. ಇನ್ನ ಸ್ವವ್ಯವಹಾರದ ಅನುಕೂಲ ತೋ ವೃತ್ತಿ ಅವಶ್ಯನ ಸಾಥಿ ಚೇತನ भी है. ಹಿಂಗೆ ಅಂದ್ರೆ ಏನ್ ಹೇಳ್ಬೋದು? ಇಲ್ಲಿ ಕೇಳಾರು ಒಬ್ಬೊಬ್ರು ಏನ್ ಮಾಡ್ತಾರೆ, ಸ್ವವ್ಯವಹಾರ ಅನುಕೂಲ ಚೇತನ ಅದು ಆ ವೃತ್ತಿ ಅವಚನ ಸಾಥಿ ಚೇತನನು ಅಲ್ಲಿ ಐತಿ. ಮುಂದೆ ನಂದ ಹಂಗಾದ್ರೆ ಏನು ನಾವು ಹೇಳೋದು ತಿಳಿದಿಲ್ಲ, ಕೇಳೋರಿಗೆ ತಿಳಿದಿಲ್ಲ. ಗಾಡಿ ಹೋಯ್ತು ಮುಂದೆ. ಅಂದರೆ ಸ್ವತ ವ್ಯವಹಾರಕ್ಕೆ ಅನುಕೂಲತೋ ವೃತ್ತಿ ಅವಶ್ಯನ ಸಾಕ್ಷಿ ಚೇತನವೂ ಕೂಡ ಇದೆ. ಅಂದ್ರ ಆ ಘಟವನ್ನ ವಿಷಯ ಮಾಡ್ತಕ್ಕಂತ ಇದು ಘಟ ಅಂತ ತಿಳಿಯಲಿಕ್ಕೆ ವೃತ್ತಿ ನೇತ್ರದಿಂದ ಹೋಗೋದಿಲ್ಲ. ಅನುಕೂಲತೋ
ವೃತ್ತಿ ಅವಚ್ಛಿನ್ನ ಚೇತನ ವೃತ್ತಿ ಏನಿಲ್ಲ ಆ ವೃತ್ತಿ ಅವಚ್ಛಿನ್ನ ಚೇತನ ಅದರ ಇಲ್ಲೋ ಪ್ರತಿಯೊಂದರಲ್ಲಿ ಚೇತನ ಇರ್ತದೆ ಆ ವೃತ್ತಿ ಅವಚ್ಛಿನ್ನ ಚೇತನ ಅಂದ್ರೆ ವೃತ್ತಿಗೆ ಒಳಪಟ್ಟ ಚೇತನ ಹಾ ವೃತ್ತಿ ಅವಚ್ಛಿನ್ನ ಚೇತನ ಅದಕ್ಕನ ಯಾವ ಚೇತನ ಅಂದ್ರು ಈ ಚೇತನ ಅಂದ್ರು ಆಗಲೇ ನಾ ಹೇಳಿದೆ ಘಟಜ್ಞಾನ ಆಗುವಲ್ಲಿ ಮುಪ್ಪುರಿ ಹಗ್ಗದಂತ ಇರ್ತಾವ ಅಂದ್ರೆ ಒಂದು ಹುರಿ ವೃತ್ತಿ ಅದ ಎರಡನೇ ಹುರಿ ಚಿದಾಭಾಸದ ಮೂರನೇ ಹುರಿನ ತಿಳಿತಾನೆ ಹೇಗೆ ಆದ್ದರಿಂದ ಸಾಕ್ಷಿ ಚೇತನ ಬಿ ಹೈ ಅದ್ರಾಗ ಅದನ್ನೆಲ್ಲ ಮುಪ್ಪುರಿ ಹಗ್ಗದಾಗ ಅಂತೇಳಿ ಆ तो घटादि विषयाकार वृत्ति के अभाव थे ಆದ್ರದಾನ ಕರೆ ಅಲ್ಲಿ ಈ ಅಂತಃಕರಣ ವೃತ್ತಿ ನೇತ್ರದಿಂದ ಘಟ ಪರ್ಯಂತ ಹೋಗಿ ಅಲ್ಲಿ ಅದು ಘಟದ ವಿಷಯಾಕಾರ ವೃತ್ತಿ ಆಗಿಲ್ಲ ಘಟ ಐತಿ ಅದಕ್ಕದಿತ್ತಾನ ಬ್ರಹ್ಮ ಐತಿ ಆದ್ರದ ತಿಳಿಲ ವೃತ್ತಿ ಹೋಗಿ ಅದರ ಆಕಾರ ತಾಳಿಲ್ಲ ಹೌದಿಲ್ಲ ಅಭಾವತೆ ಅದ ವೃತ್ತಿ ವಿಷಯಾಕಾರ ವೃತ್ತಿ ಅಭಾವತೆ ಅಂದ್ರೆ ವಿಷಯಾಕಾರ ಆಗಿಲ್ಲ ಅದ ತಾ ಘಟಾದಿ ವಿಷಯಸೆ ಅಭಿನ್ನನೆ ಮತ್ತ ಆ ಘಟಾದಿ ವಿಷಯದೊಡನೆ ಅಲ್ಲಿ ವೃತ್ತಿ ಅಭಿನ್ನ ಆಗೈತೇನು ಇಲ್ಲ ಅದನ್ನ ತಿಳಿಬೇಕಂತ ಹೋಗೇ ಇಲ್ಲ ಅದಕ್ಕೆ ಅಭಿನ್ನನೆ ಅಂತ ಹೇಳಿದ್ರು ಇನ್ನು ಮುಂದೆ 4ನೇ ನಂಬರ್ साक्षी चेतन से अभेद तो धर्माधर्म का भी है इन साक्षी चेतन ಏನ್ ಐತಲ್ಲ ಅಲ್ಲಿ ವೃತ್ತಿಯಲ್ಲಿ ಸಾಕ್ಷಿ ಚೇತನ ಅದ ಆ ಸಾಕ್ಷಿ ಚೇತನ ಏನೈತಿ ಸಾಕ್ಷಿ ಅಂದ್ರ ಅಂತಃಕರಣ ಉಪಯುಕ್ತ ಚೇತನಕ ಸಾಕ್ಷಿ ಅಂತಾರೆ ಸಾಕ್ಷಿ ಅಂದ್ರೆ ಏನು ಅಂತ ಕೇಳಿದ್ರೆ ಅಂತಃಕರಣ ಉಪಯುಕ್ತ ಚೇತನಕ ಸಾಕ್ಷಿ ಅಂತಃಕರಣ ಉಪಯುಕ್ತ ವೃತ್ತಿ ಉಪಯುಕ್ತ ಚೇತನ ಒಂದೇ ಅಂದ್ರೆ ಸಾಕ್ಷಿ ಲಕ್ಷಣ ಅವೇದ್ಯತ್ವೇ ಸತಿ ಅಪರೋಕ್ಷತ್ವ ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಲಕ್ಷಣಗಳೇ ಲಕ್ಷಣದ ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಲಕ್ಷಣ ಉದಾಸೀನವಾಗಿರ್ಬೇಕು ಉದಾಸೀನದ ಲಕ್ಷಣ ಏನು ರಾಗದ್ವೇಷ ರಹಿತತ್ವ ಉದಾಸೀನತ್ವ ಯಾರ ಮೇಲೆ ಪ್ರೀತಿನೂ ಇಲ್ಲ ದ್ವೇಷನೂ ಇಲ್ಲ ಹಾಗೆ ಅದಕ್ಕ ಅದು ಸಾಕ್ಷಿ ಅಂದ್ರೆ ಯಾರ ಗುಣನು ಯಾವ ಕಾರ್ಬಾರ್ದಾಗಿಲ್ಲ ಅವನು ಗುಣನು ಇಲ್ಲ ಇವನ್ ಗುಣನು ಇಲ್ಲ ಈಗ ಇಟ್ಟೋತಾನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಕೆಲವು ಪಾರ್ಟಿ ಅವನ ಕಡೆ ಕೆಲವು ಪಾರ್ಟಿ ಇವನ ಕಡೆ ಇದಕ್ ಬಂದು ಏನಾಗತ್ತೆ ಗೊತ್ತಿಲ್ಲ ಆದ್ರೂ ಈಗ ಒಂದು ಡಿಕ್ಲೇರ್ ಮಾಡ್ಯಾರ ಇನ್ನು ಸಿದ್ದರಾಮಯ್ಯ ಮುಂದುವರಿಯೋದಂತೇಳಿ ಮತ್ ಇನ್ನೂ ಅಲ್ಲಿ ಕುಯ್ಕು ಐತಿ ನಾಳೆ ತನ ಏನ್ ಆಕಿ ಈಗ ಮುಂದೆ ಹೋಗೋದು ಸೋನಿಯಾ ಇರ್ಲಿ ಏನಂದ್ರು ಸಾಕ್ಷಿ ಚೇತನತೆ ಅಭೇದತೋ ಧರ್ಮಾಧರ್ಮ ಕಾವಿ ಹೈ ಅಂದ್ರ ನಾಲ್ಕನೇ ನಂಬರ್ ಐತಿಲ್ಲ ಸಾಕ್ಷಿ ಚೇತನತೆ ಅಭೇದತೋ ಅಂದ್ರೆ ಸಾಕ್ಷಿ ಚೇತನ ಅಲ್ಲಿ ಅಭೇದ ಆಗಿಲ್ಲ ಅಂತ ಹೇಳಿದ್ವಿ ನಾವು 3ನೇ ನಂಬರ್ದಾಗ ಅಂದ್ರೆ ಮತ್ತೆ ಅಲ್ಲಿ ಅಭೇದ ಆದಾಗ ಅದ್ರ ಜ್ಞಾನ ಆಗ್ಬೇಕು ಅಭೇದ ಆಗ್ಬೇಕಂದ್ರ ಸಾಕ್ಷಿ ಚೇತನತೆ ಅಭೇದತೋ ಧರ್ಮಾಧರ್ಮಕ್ಕೆ ಬಿ ಹೈ ಇದನ್ನ ಯಾಕೆ ಹೇಳಿದ್ರು ಯಾರಿಗೂ ಅವ್ರಿಗೇನ್ ದಗರು ಇರ್ಲಕ್ಕೆಲ್ಲ ಹೇಳಿರಲ್ಲ ಸಾಕ್ಷಿ ಚೇತನ ಸೆ ಅಭೇದತೋ ಧರ್ಮಾಧರ್ಮ ಕಾ ಬಿ ಹೈ ಅಂದ್ರ ಆ ಸಾಕ್ಷಿ ಎಲ್ಲಿರ್ತಾನೋ ಅಂತ ಕಲ್ದಲ್ಲಿ ಪ್ರಮಾತ ಜೀವ ಎಲ್ಲಿರ್ತಾನೋ ಸುಖದುಃಖ ಎಲ್ಲಿರ್ತಾವು ಧರ್ಮಾಧರ್ಮ ಎಲ್ಲಿರ್ತಾವು
ಅಲ್ಲೇ ಸಾಕ್ಷಿ ಇರೋದು, ಅಲ್ಲೇ ಧರ್ಮಗಳು ಇರ್ತಾವೋ. ಪುಣ್ಯ ಪಾಪಗಳು ಧರ್ಮ ಅಂದ್ರೆ ಆದ್ರೆ ಅದರಲ್ಲಿ ಧರ್ಮ ಬಿ ಯಾರು ಸಾಕ್ಷಿ ಮುಂದೆ ಈಗ ನೀವು ಇಲ್ಲಿ ಅಲ್ರಿ, ಮುಂದೆ ನಾನು ಇಲ್ಲಿ ಮತ್ತ ನಮ್ಮ ನಿಮ್ ಬೇರೆ ಅವೆಲ್ಲ ಹೀಗೆ ಅಂತಃಕರಣದಲ್ಲೇ ಸಾಕ್ಷಿನೂ ಧರ್ಮ ಮತ್ತೆ ಅವೇನ ಇದೆ. तो धर्म का भी है, तो साक्षी में प्रत्यक्ष योग्यता के अभाव थे. ಅಲ್ಲಿ ಮತ್ತ ಅಲ್ಲಿ ಇದು ಈಗ ವಿಷಯ ಆಗೈತೇನು, ಆ ಧರ್ಮಗಳ ವಿಷಯ ಆಗ್ಯಾವೇನು, ಯಾಕಿಲ್ಲ ಯಾಕಿಲ್ಲ ಅಂದ್ರ ಅವು ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಧರ್ಮಗಳು ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಅದಕ್ಕ ಇಲ್ಲಿ ಬಹುತೇಕ ಏನ್ ಹೇಳರು, ಸೋ ಸಾಕ್ಷಿ ತಿರುಮೆ ಪ್ರತ್ಯಕ್ಷ ಯೋಗ್ಯತಾಕ್ಕೆ ಅಭಾವ ನೋಡ. ಅಲ್ಲಿ ತಿರುಮೆ ಅಂದ್ರೆ ಆ ಧರ್ಮಗಳಲ್ಲಿ ಏನದವಲ್ಲ ಪ್ರತ್ಯಕ್ಷ ಯೋಗ್ಯತಾಕ್ಕೆ ಅಭಾವ, ಅವು ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಏನಾಯ್ತು, ಸಾಕ್ಷಿ ತಿನ್ಮೆ ಪ್ರತ್ಯಕ್ಷ ಯೋಗ್ಯತಾಗೆ ಅದು. ಆ ಧರ್ಮಗಳೇನ ನಾವು ಅಲ್ಲೇ ಅದಾವ, ಅಂತಃಕರಣದಲ್ಲಿ ಅದಾವ, ಕರೆ ಪ್ರತ್ಯಕ್ಷ ಯೋಗ್ಯ, ಪ್ರತ್ಯಕ್ಷ ಯೋಗ್ಯ ಇಲ್ಲ. ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ ನಮ್ಮ ಮೇಲೆ ಅಂದ್ರೆ ಅರ್ಥ ಏನು, ಪ್ರತ್ಯಕ್ಷ ಯೋಗ್ಯ ಇಲ್ಲ ಅಂದ್ರೆ ಅವ್ರ ಪ್ರತ್ಯಕ್ಷ ಆಗಿದ್ದು ಅಂದ್ರ ಪ್ರತ್ಯಕ್ಷ ಯೋಗ್ಯ ಅನ್ನೋದಿಲ್ಲ. ಈಗ ವಾಯು ಪ್ರತ್ಯಕ್ಷ ಅಂತ ಯಾಕಿಲ್ಲ, ಅದರಲ್ಲಿ ಪ್ರತ್ಯಕ್ಷ ಯೋಗ್ಯತಾ ಇಲ್ಲ. ಭೂಮಿಯಲ್ಲಿ ಪ್ರತ್ಯಕ್ಷ ಯೋಗ್ಯತಾ ಅದ, ಜಲದಲ್ಲಿ ಪ್ರತ್ಯಕ್ಷ ಯೋಗ್ಯತಾ ಅದ, ಅಗ್ನಿಯಲ್ಲಿ ಪ್ರತ್ಯಕ್ಷ ಯೋಗ್ಯತಾ ಅದ, ವಾಯುವಿನಲ್ಲಿ ಯೋಗ್ಯತಾ ಇದೆ. ಈಗ ಧರ್ಮಗಳಲ್ಲಿ ಇವುಗಳು ಯೋಗ್ಯತಾ ಇಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯತಾ ಇಲ್ಲ. ಪುಣ್ಯ ಪಾಪ ಕೊಡೋದಿಲ್ಲ. ಎದ್ರ ಬಗ್ಗೆ ಮಾತಾಡ್ತೀನಿ, ಪುಣ್ಯ ಮತ್ತು ಪಾಪದ ಫಲರೂಪವಾಗಿ, ಪುಣ್ಯ ಮತ್ತು ಪಾಪದ ಫಲರೂಪವಾಗಿ ನಾ ಪುಣ್ಯ ಪಾಪದ ಮಾತು ಈಗ ಮಾತಾಡಿಲ್ಲ, ಆಗಲೇ ಪುಣ್ಯ ಪಾಪ ಅಂತ ಹೇಳಿಲ್ಲ. ಪುಣ್ಯ ಪಾಪ ಹೌದು, ಧರ್ಮದ ಪುಣ್ಯ ಅಂದ್ರೆ ಸುಖ ದುಃಖಗಳ ಬಗ್ಗೆ ಮಾತಾಡಿದ್ವಿ. ಪುಣ್ಯ ಪಾಪದ ಎಷ್ಟು ನಾವು ನಿನ್ನಲ್ಲಿ ಪಾಪ ಎಟ್ಟೈತಿ ಪುಣ್ಯ ಅಂತ ಹೇಳಬೇಕು. ಬರ್ತೈತಿ ಅಂದ್ರೆ ಹೇಳ್ತಾನ, ನಿನ್ನ ದಿನ ಎಷ್ಟು ಪಾಪ ಎಷ್ಟು ಪುಣ್ಯ ಅಂತ ಹೇಳ್ಬೇಕು. ಹೇಳಾಕ ಯಾಕೆ ಬರಂಗಿಲ್ಲ ಅಂದ್ರೆ ಅವ್ರು ಪ್ರತ್ಯಕ್ಷ ಯೋಗ್ಯ ಹೇಳ್ತಾನ, ಅನುಭವ ಬರ್ತೈತೆ ಅಂತ ಹೇಳಿ ಅದಕ್ಕಾಗಿ ಎಲ್ಲಿ ಅಭೇದತ್ವ ಅಂದ್ರೆ ಇಲ್ಲಿ ಏನ್ ಹೇಳಿದ್ರು,
ಸಾಕ್ಷಿ ಚೇತನದೊಡನೆ ಅಭೇದ ಧರ್ಮಾಧರ್ಮಗಳು ಕೂಡ ಇವೆ. साक्षी चेतन से अभेद तो धर्माधर्म का भी है। तो साक्षी जिनमें प्रत्यक्ष योग्यता के अभाव थे ಆದ್ರೆ ಆ ಧರ್ಮಾಧರ್ಮಗಳಲ್ಲಿ ಪ್ರತ್ಯಕ್ಷದ ಯೋಗ್ಯತಾ ಅವುಗಳಲ್ಲಿ ಇಲ್ಲ. ಅಲ್ಲೇ ಅಂತ ಕಡದಲ್ಲಿ ಸಾಕ್ಷಿನೂ ಅದಾನ, ಪ್ರಮಾತನೂ ಅದಾನ, ಆ ಪುಣ್ಯ ಪಾಪಗಳು ಅದಾವ ಧರ್ಮಾಧರ್ಮಗಳು. ಆದ್ರೂ ಅವ್ರ ಜ್ಞಾನ ಯಾಕಾಗುದಿಲ್ಲ ಅಂದ್ರ ಅವು ಪ್ರತ್ಯಕ್ಷ ಯೋಗ್ಯ. ठीक है। अब आते स्व व्यवहार के अनुकूल चेतन नहीं। स्व व्यवहार अनुकूल चेतन ಅಂದ್ರೆ ವೃತ್ತಿ ಚೇತನ, ವೃತ್ತಿ ಅದರಲ್ಲಿ ಚೇತನ ಇದು ಹೋಗಿ ಅದರೊಡನೆ ಸಂಬಂಧಕತೆದ. ಯಾವ್ದ್ರೊಡನೆ ಸಂಬಂಧಕದ? ಪ್ರತ್ಯಕ್ಷ ಯೋಗ್ಯದ ವಸ್ತುವಿನೊಡನೆ ಸಂಬಂಧ ಆಗ್ಯದ ಅಂತ ತಿಳಿತದ. ಆ ಧರ್ಮಾಧರ್ಮಗಳ ಪ್ರತ್ಯಕ್ಷ ಯೋಗ್ಯ ಅಂದ್ರೆ ಇದು ಹೋಗಿ ಅದು ಏನ್ ಮಾಡೋದು? ಅದು ಏನು ಅಪಕಾರಿಕ ಸಂಬಂಧ ಇಲ್ಲ. ಪ್ರತ್ಯಕ್ಷ ಯೋಗ್ಯನೇ ಇಲ್ಲ. ಆದ್ರಿಂದ ಮತ್ತೆ ಒಬ್ಬ ಜ್ಞಾನ ಇರೋದು. ಘಟ ಪ್ರತ್ಯಕ್ಷ ಐತಿ, ಯೋಗ್ಯತಾ ಐತಿ, ಘಟ ಜ್ಞಾನ ಆಗತ್ತೆ, ಮೊಬೈಲ್ ಜ್ಞಾನ ಆಗತ್ತೆ, ಧರ್ಮಾಧರ್ಮಗಳ ಜ್ಞಾನ ಆಗುದಿಲ್ಲ. ಅದಕ್ಕ ಅನುಕೂಲ ಚೇತನ ನೈ ಅಂದ್ರ ಆ ವೃತ್ತಿ ಹೋಗಿ ಅವ್ರ ವಿಷಯ ಮಾಡಿಲ್ಲ. ಯದ್ಯಪಿ ಸಂಸಾರ ದಿಶಾ ಮೇಬಿ ವೃತ್ತಿ ವಿಶಿಷ್ಟ ಚೇತನ್ ಇವತ್ತಿನ ವಿಷಯ ಬಹಳ ಸೂಕ್ಷ್ಮ ವಿಷಯ ಇದೆ. ಅಷ್ಟು ಸೂಕ್ಷ್ಮ ವಿಷಯ ಅದ ಅದು. ಸಹಜ ಮತ್ತು ಉಳಿದು ಹೆಂಗ ತಿಳ್ಕೊತ ಹೋಗ್ತದ ಹಂಗ ಹಂಗ ಇಲ್ಲ. ಇಲ್ಲಿ ಗಿಮ್ ಹಿಡಿತದ, ಗಿಮ್ ಹಿಡಿದ್ರು ಗಿಮ್ ಅಂತ ಹೇಳ್ತದ. ಪ್ರತಿಯೊಂದು ಹೇಳುವಾಗ ಮುಖ ಕಮಲ ಹರಡ್ತಿರ್ತದ. ಹೌದು ಬರಾಬರಿ. ಹಿಂಗ್ ಈಗ ಹಿಂಗಿಲ್ಲ. ಏನ್ ಹೇಳಾಗತ್ತೆ ಅದಕ್ಕೆ ಇವತ್ತಿನ ಪೂರ್ವ ವಿಷಯ ಹಂಗ ಜಗತ್ ನಾವು ಶಂಕ ಸಮಾಧಾನ ತಗೊಂಡ ಶಂಕ ಮಾಡ್ತಾನೆ. ಅಂದ್ರೆ ಆ ವಿಷಯ ಇಟ್ಟು ಎಲ್ಲರಿಗೂ ಯುವಕರ ಜ್ಞಾನ ಆಗ್ಬೇಕು. ಹೌದೇ ಹೇಳೇನಿ, ಇದನ್ನ ನಾನು ಬರ್ತೀನಿ ಚಾಲು ಮಾಡೀನಿ ಗ್ರಂಥ. ನನಗೆ ಇದನ್ನ ಹೇಳೋಕೆ ಯಾರು ಅಂದಿಲ್ಲ. ಯಾಕಂದ್ರೆ ನಾ ಇನ್ ಶಾಸ್ತ್ರ ಹೇಳೋದು ಬಂದ್ ಮಾಡೋದಿಲ್ಲ. ಅಂದ ಮೇಲೆ ಎಲ್ಲಿ ತನ ವಿಚಾರಚಂದ್ರೋದೇ ವಿಚಾರಸಾಗರ ಇವೆಲ್ಲ ಹೇಳ್ಕೊತ ಬಂದ್ಬಿಟ್ಟೇವೆ 5-6 ವರ್ಷದ. ಮತ್ತೆ ಈಗ ಇದನ್ನು ಇವ್ರಿಗೆ ಕೊಡೋ ಸ್ಯಾಂಪಲ್ ಇದು ಒಂದ್ ಸ್ವಲ್ಪ ಸಕ್ರಿಯವಾದ ವೇದಾಂತದ ಮುಖ್ಯ ವಿಷಯ ಎಷ್ಟು ಸೂಕ್ಷ್ಮ ವಿಷಯಗಳು ಅದಾವ ಅವಕ್ಕೂ ಜ್ಞಾನ ಆಗಲಿ ಅಂತ ನಾನು ಇದನ್ನ ನಾನು ಮಧ್ಯೆ ಚಾಲು ಮಾಡಿ ಹೇಳ್ತಾರೆ. यद्यपि संसार दशा में भी उत्ती विशिष्ट चेतन जीव का ब्रह्म से अभेद होने थे. यद्यपि ಅಂದ್ರೆ ಶಂಕಾ ಮಾಡ್ತಾನೆ. ಏನ ಶಂಕಾ ಮಾಡ್ತಾನೆ? ಸಂಸಾರ ದಿಶಾ ಮೇ ಅಂದ್ರ ಗಂಡ ಹೆಂಡತಿ ಕೂಡ ಸಂಸಾರ ಮಾಡ್ತಾರ. ಅವಾಗ ಸಂಸಾರ ಅದಕ್ಕ ಸಂಸಾರ ದಿಶಾ ಮೇ ಅಂದ್ರೆ ಏನ್? ಸಂಸಾರ ದಿಶಾ ಮೇ ಅಂದ್ರೆ ಅಜ್ಞಾನ ಕಾಲದಲ್ಲಿ ಆತ್ಮನನ್ನ ತಿಳಿದಿಲ್ಲ, ಅವಾಗ ಇವನು ಸಂಸಾರಿ ಇರ್ತಾನೆ. ಅದಕ್ಕೆ ಅಜ್ಞಾನ ಕಾಲದಲ್ಲಿ ಅಂತ ಅರ್ಥ. ಅದಕ್ಕೆ ಅಜ್ಞಾನ ಕಾಲದಲ್ಲಿ ವೃತ್ತಿ ವಿಶಿಷ್ಟ ಚೇತನ ಜೀವಕ ಬ್ರಹ್ಮಸೆ ಅಭೇದ ಹೋನೆ. ಅಜ್ಞಾನ ಕಾಲದಲ್ಲಿನೂ ಕೂಡ ಆತ್ಮಜ್ಞಾನ ಆಗಿಲ್ಲ. ಆಗಿಲ್ಲ ಅಂದ್ರೂ ಕೂಡ ವೃತ್ತಿ ವಿಶಿಷ್ಟ ಚೇತನ ಜೀವ ಏನದಾನ ಅವನು ಬ್ರಹ್ಮದೊಡನೆ ಅಭೇದ ಐತಿ. ಬ್ರಹ್ಮ ವ್ಯಾಪಕ ಐತಿ, ಅದರೊಳಗೆ ಸಂಬಂಧ ಐತೆ. ಹೋನೈತೆ ಸರ್ವಪುರುಷಕ್ಕೂ ಬ್ರಹ್ಮ ಅಪರೋಕ್ಷ ಐಸಾ ವಿವಾದವಾದೇ ಎಲ್ಲರಿಗೂ ಸಹಜ. ಮತ್ತೆ ಗುರುಗಳ ಶಾಸ್ತ್ರ ಇದನ್ನೆಲ್ಲ ಹೇಳೋದು ಕೇಳೋದು ತಿಳಿಯೋದು ಇದು ಯಾಕೆ ಬೇಕಾಗಿತ್ತು? ಯಾವ ತರ ಮುಕ್ತರಾಗಿ ಬಿಡ್ತಿದ್ರು. ಆದ್ದರಿಂದ ಅಲ್ಲಿ ವೃತ್ತಿ ವಿಶಿಷ್ಟ ಚೇತನದು ಜೀವದು ಚೇತನ ಜೀವಕ
ಬ್ರಹ್ಮತೆ ಅಭೇದ ಹೋನಿತಿ ಆ ಬ್ರಹ್ಮದೊಡನೆ ಬ್ರಹ್ಮ ವ್ಯಾಪಕ ಐತಿ ಅದರಿಂದ ಅಭೇದವಾಗಿರುವುದರಿಂದ ಸರ್ವ ಪುರುಷರಿಗೆ ಎಲ್ಲರಿಗೂ ಜಗತ್ತಿನಲ್ಲಿದ್ದ ಎಲ್ಲರಿಗೂ ಬ್ರಹ್ಮ ಅಪರೋಕ್ಷ ಐಸಾ ವ್ಯವಹಾರವಾಗಿದೆ ಬ್ರಹ್ಮ ಅಪರೋಕ್ಷ ಜ್ಞಾನ ಅವರಿಗೆ ಆಗ್ಬೇಕಾಗಿತ್ತು ನಾನು ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನಿದ್ದೇನೆ ಅಂತ ಆಗ್ಬೇಕಾಗಿತ್ತು ಅದಕ್ಕೆ ಏನು ಶಾಸ್ತ್ರ ಏನು ಬೇಕಾಗಿಲ್ಲ ಹೇಗೆ ವಚಯೇ ಅವರ ಅವಾಂತರ ವಾಕ್ಯನ ಬ್ರಹ್ಮದಾಜ್ಞಾನವಿ ಅಪ್ರೋಕ್ಷವಾಗಿ ಮತ್ತು ಇನ್ನ ಅವಾಂತರ ವಾಕ್ಯಜನ್ಯ ಅವಾಂತರ ವಾಕ್ಯ ಅಂದ್ರೆ ಕೇವಲ ಜೀವನ ಅಂದರೆ ಜೀವ ಬ್ರಹ್ಮರ ಅಥವಾ ಆತ್ಮ ಬ್ರಹ್ಮರ ಸ್ವರೂಪವನ್ನು ಭಿನ್ನ ಭಿನ್ನವಾಗಿ ತಿಳುಗುವ ವಾಕ್ಯಕ್ಕೆ ಅವಾಂತರ ವಾಕ್ಯ ಅಂತ ಆತ್ಮನ ಸ್ವರೂಪವನ್ನಾಗಲಿ ಅಥವಾ ಬ್ರಹ್ಮದ ಸ್ವರೂಪವನ್ನಾಗಲಿ ಭಿನ್ನ ಅರ್ಥ ತಿಳಿಸೋದು ಸತ್ಯ ಜ್ಞಾನಮನಂತ ಬ್ರಹ್ಮ ಬರೇ ಬ್ರಹ್ಮ ಅಂತ ಹೇಳಿತ್ತು ಏಷ ವೃದ್ಧಂತರ್ ಜ್ಯೋತಿ ಪುರುಷ ತಿಳಿತು ಇದಕ್ಕೆ ಅವಾಂತರ ವಾಕ್ಯ ಮಹಾವಾಕ್ಯ ಇದು ಮಹಾವಾಕ್ಯ ತಿಳ್ಕೊಂತಾನೆ ಜೀವ ब्रह्म का अभेद बोधक वाक्य को महावाक्य कहिए हैं जीव ब्रह्म अभेद ಎರಡು ಕೂಡಬೇಕು ಜೀವ ಬ್ರಹ್ಮ ಎಂದು ಬಂದಾಗಲಿ ಇದನ್ನ ಬೋಧಿಸ್ತಕ್ಕಂತ ವಾಕ್ಯಕ್ಕೆ ಮಹಾವಾಕ್ಯ ಅಂತಾರೆ ಅದಕ್ಕ ಅವಾಂತರ ವಾಕ್ಯದಿಂದ ಪರೋಕ್ಷ ಜನಕದ ಮಹಾವಾಕ್ಯದಿಂದ ಅಪರೋಕ್ಷ ಜನಕದ ಜ್ಞಾನ ಬಿ ಆದ್ದರಿಂದ ಅವಾಂತರ ವಾಕ್ಯದಿಂದ ಬ್ರಹ್ಮದ ಜ್ಞಾನನು ಅಲ್ಲಿ ಅಪರೋಕ್ಷ ಆಗ್ಬೇಕಾಗಿತ್ತು ಪರೋಕ್ಷ ಆಗಬಾರ್ದು ಅಂತ ಈ ರೀತಿ ಯಾರಾದ್ರೂ ಪ್ರಕಾರ ಶಂಕ ಮಾಡಿದ ತಥಾಪಿ ಅಂತಂದ್ರೆ ಅಲ್ಲಿ ಇದಕ್ಕೆ ಸಮಾಧಾನ ಹೇಳ್ತಾರೆ ಪ್ರಕಾರ ಮುಗಿತಲ್ಲಿ ಸಂಸಾರ ದಶಾಮೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಆವೃತ ಬ್ರಹ್ಮಕ ಸಂಸಾರ ದಶಾಮೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಆವೃತ ಬ್ರಹ್ಮಕ स्व व्यवहार अनुकूल चेतन से अभेद है ಅಂದರೆ ಸಂಸಾರ ದಿಶ ಅಂದ್ರೆ ಅಜ್ಞಾನ ಕಾಲದಲ್ಲಿ ಆವೃತ ಬ್ರಹ್ಮದ ಆವೃತವಾದ ಬ್ರಹ್ಮದ್ದು ಸ್ವ ವ್ಯವಹಾರ ಅನುಕೂಲ ಚೇತನದೊಡನೆ ಅಭೇದವು ಇರುತ್ತದೆ ಅನಾವೃತ ಬ್ರಹ್ಮರೂಪ ವಿಷಯಕ ಅಭೇದ ನೈ ಹೊಣೆದು ಅಲ್ಲಿ ಆವೃತ ಬ್ರಹ್ಮದೊಡನೆ ಅಲ್ಲಿ ಅಭೇದ ಆಗಿದೆ ಆವೃತ ಬ್ರಹ್ಮ ಜೊತೆ ಅಂದ್ರೆ ಏನು ಆವೃತ ಬ್ರಹ್ಮ ಅಂದರೆ ಆವೃತ ಬ್ರಹ್ಮ ಅಂದರೆ ಅಸತ್ವಾಪಾದಕ ಆವರಣ ಅಭಾನಾಪಾದಕ ಆವರಣ ಎರಡು ಆವರಣಗಳಿಂದ ಗ್ರಸ್ತವಾದ್ದರಿಂದ ಆವೃತ ಬ್ರಹ್ಮ ಅಂದ್ರೆ ಆವರಣ ಎರಡು ಪ್ರಕಾರವಾಗಿದೆ ಆವರಣದ ಲಕ್ಷಣ ಏನು ವ್ಯವಹಾರ ಹೇತು ನಾಸ್ತಿ ನ ಪ್ರಕಾಶತೆ ನಾಸ್ತಿ ಅಂದ್ರೆ ಇಲ್ಲ ಇಲ್ಲ ಅಂದದ್ದು ಅಸತ್ವಾಪಾದಕ ನ ಪ್ರಕಾಶತೆ ಅಂದ್ರೆ ತೋರೋದಿಲ್ಲ ಅಭಾನಾಪಾದಕ ಎರಡು ಪ್ರಕಾರ ಪರೋಕ್ಷ ಜ್ಞಾನ ಆಯ್ತಂದ್ರ ಅಸತ್ವಾಪಾದಕ ಆವರಣ ನಾವು ನಿವೃತ್ತಿ ಆಕ ಅಪಾನಪಾದಕ ಆಗುವುದಿಲ್ಲ ಅಪರೋಕ್ಷ ಜ್ಞಾನ ಆಯ್ತಂದ್ರೆ ಅಪಾನಪಾದಕ ಆವರಣ ಆದ್ರೆ ಇಲ್ಲಿ ಅಜ್ಞಾನ ಕಾಲದಲ್ಲಿ ಅದಕ್ಕೆ ನಾ ಹೇಳ್ದೆ
ಅಲ್ಲೇನು ಬರ್ದಿಲ್ಲ ಅಲ್ಲಿ ಎರಡು ಆ, ಆದ್ದರಿಂದ ಏನು ಸಂಸಾರದ ಅಂದ್ರೆ ಅಜ್ಞಾನ ಕಾಲದಲ್ಲಿ ಆವೃತ ಬ್ರಹ್ಮ ಅದು ಅಸತ್ವಾಪಾದಕ ಅಪಾನಾಪಾದಕ ಎರಡು ಆವರಣಗಳಿಂದ ಬ್ರಹ್ಮವು ಆವೃತವಾಗಿದೆ. ಅದರ ಸ್ವವ್ಯವಹಾರ ಅನುಕೂಲ ಚೇತನದೊಡನೆ ಅಭೇದ ಆಗಿದ್ರೂ ಕೂಡ ಅನಾವೃತ ಬ್ರಹ್ಮರೂಪ ವಿಷಯಕ ಅಭೇದನೆ ಅಲ್ಲಿ ಆವೃತವಿದ್ದದ್ದರಿಂದ ಅದು ಅದಾಗಬೇಕಾದ್ರೆ ಅಭೇದ ಆಗ್ಬೇಕಾದ್ರೆ ಅಭೇದ ಅನಾವೃತ ಬ್ರಹ್ಮರೂಪ ವಿಷಯಕ ಅಭೇದವೇನೆ ಅಲ್ಲಿ ಏನ್ ಬೇಕಾಗಿತ್ತು ಅಪೇಕ್ಷಾ ಅನಾವೃತ ಬ್ರಹ್ಮ ಆ ಆವರಣ ರಹಿತವಾದ ಬ್ರಹ್ಮ ಇರ್ಬೇಕ ಆ ವಿಷಯ ಅಂದ್ರೆ ಆ ಬ್ರಹ್ಮರೂಪ ವಿಷಯಕ ಅಭೇದ ನೈ ಹೊರತು ಅನಾವೃತ ಬ್ರಹ್ಮರೂಪ ವಿಷಯದ ಅಭೇದ ಆಗಿಲ್ಲ. ಆವೃತವಾದ ಬ್ರಹ್ಮನೇ ಆಗ್ಯದ ಅಲ್ಲಿ ನೈ ಹೋಣೆ ಬ್ರಹ್ಮ ಮೇ ಅಪರೋಕ್ಷತ್ವ ನೈ ಅಲ್ಲಿ ಆವೃತ ಐತಿ ಆದ್ದರಿಂದ ಅಪರೋಕ್ಷ ಎರಡು ಆವರಣ ಗ್ರಂಥ ಐತಿ ಅದು ಅದ್ರ ಬ್ರಹ್ಮ ಅಪರೋಕ್ಷ ಜ್ಞಾನ ಇರ್ತದೆ. ಏನ ತೈಸೆ ಅದರಂತೆ ಅವಾಂತರ ವಾಕ್ಯಜನ್ಯ ಜ್ಞಾನಕಾಭಿ ಅವಾಂತರ ವಾಕ್ಯದಿಂದ ಉತ್ಪನ್ನವಾದ ಈ ಜ್ಞಾನವೂ ಕೂಡ ಆವೃತ ವಿಷಯತೆ ಅಭೇದ ಹೋನೇತೆ ಆ ಅವಾಂತರ ವಾಕ್ಯಜನ್ಯ ಜ್ಞಾನ ಏನಾಗಿದೆ ಅದರಿಂದಲೂ ಆವೃತ ವಿಷಯತೆ ಅಭೇದ ಹೋನೇತೆ ಅಂದ್ರೇನು ಅಲ್ಲ ಆವೃತ ವಿಷಯತೆ ಅಭೇದ ಹೋನೇತೆ ಅಲ್ಲ ಅಲ್ಲ ಸ್ವವ್ಯವಹಾರ ಅನುಕೂಲ ಚೇತನ ಇಲ್ಲ ಅವಾಂತರ ವಾಕ್ಯಜನ್ಯ ಜ್ಞಾನ ನೀರು ಏನಾಯ್ತು ಅವಾಂತರ ವಾಕ್ಯಜನ್ಯ ಜ್ಞಾನಕಾಭಿ ಆವೃತ ವಿಷಯತೆ ಅಭೇದ ಹೋಣತೆ ಅಲ್ಲಿ ನೋಡು ಈಗ ಅವಾಂತರ ವಾಕ್ಯಜನ್ಯ ಜ್ಞಾನದ್ದು ಕೂಡ ಆವೃತ ವಿಷಯ ಅಂತಾರ. ಅಭೇದ ಆಗ್ಯದ ಜ್ಞಾನಕ್ಕೂ ಅಪರೋಕ್ಷತ್ವನೇ ಅಂದ್ರ ಅವಾಂತರ ವಾಕ್ಯಜನ್ಯ ಜ್ಞಾನಕ್ಕ ಕೂಡ ಆವೃತ ವಿಷಯದೊಡನೆ ಅಭೇದವಾಗಿರುವುದರಿಂದ ಆ ಜ್ಞಾನಕ್ಕೂ ಅಪರೋಕ್ಷತ್ವ ಇಲ್ಲ. ಅವಾಂತರ ವಾಕ್ಯಜನ್ಯ ಜ್ಞಾನ ಆಗೈತಿ ಅಂತ ಹೇಳ್ತಾನೆ ಆವೃತತ್ವ ಹೇಳ್ತಾನೆ. ಏನ್ ಮಾಡ್ಬೇಕು ಅಂದ್ರೆ ಅವಾಂತರ ವಾಕ್ಯಜನ್ಯ ಆಗಲೇನ ಹೇಳಿದೆ ಅವಾಂತರ ವಾಕ್ಯಜನ್ಯ ಪರೋಕ್ಷ ಜ್ಞಾನ ಅಂತ ಹೇಳಿದೆ. ಪರೋಕ್ಷ ಜ್ಞಾನ ಹಾಕದಂದ ಮೇಲೆ ಪರೋಕ್ಷ ಜ್ಞಾನದಿಂದ ಅಸತ್ವಾಪಾದಕ ಅವರ ನಿವೃತ್ತಿ ಆಗ್ತದಂತೂ ಹೇಳಿದ್ದೆ. ಆದ್ರೂ ಮತ್ತಿಲ್ಲ ಆವೃತ ಅಂತ ಯಾಕೆ ಹೇಳ್ದ ಅಂದ್ರ ಅಭಾನಪಾದಕ ಆವರಣ ಆದ್ದರಿಂದ ಆವೃತ ಬ್ರಹ್ಮ ಇಲ್ಲ ಹೇಳ್ತೇನೆ ಒಂದ್ ಹೋಗ್ಯದ ಅದಕ್ಕೆ ಆವೃತ ವಿಷಯತೆ ಅಭೇದ ಹೋಣೇತೆ ಅಂದ್ರೆ ಅಭಾನಪಾದಕ ಆವರಣ ಗ್ರಸ್ತ ಇರುವುದರಿಂದ ಜ್ಞಾನಕ್ಕೂ ಅಪರೋಕ್ಷತ್ವನೇ ಅಪಾನಪಾದಕ ಆವರಣ ಹೋಯ್ತಂದ್ರೆ ಅವಾಗ ಅಪರೋಕ್ಷ ಆಗ್ತದ. ಅಲ್ಲ ಇನ್ನ ಮುಂತೈತೆ ಅದು ಅಂದ್ರ ಅಪಾನಪಾದಕ ಆವರಣ ಹೋಗಿಲ್ಲ. ಆದ್ರಿಂದ ಅಲ್ಲಿ ಅಪರೋಕ್ಷತ್ವ ಜ್ಞಾನಕ್ಕಿಲ್ಲ. ಯಾತಿ ವೃತ್ತ ಚೇತನ ಅನಾವೃತ ವಿಷಯಕ ಅಭೇದ ಆದ್ರಿಂದ ಏನ್ ಮಾಡ್ಬೇಕಾಯ್ತು ಉಕ್ತ ಚೇತನ ಅಂದ್ರೆ ಸ್ವವ್ಯವಹಾರ ಚೇತನದೊಡನೆ ಅನಾವೃತ ವಿಷಯಕ ಅಭೇದ ತೋ
ವಿಷಯಗತ ಪ್ರತ್ಯಕ್ಷತ್ವ का प्रयोजक है ಅಲ್ಲಿ ಆ ಉಕ್ತ ಚೇತನ ಅಂದ್ರೇನು ವ್ಯವಹಾರ ಅನುಕೂಲ ಚೇತನ ದೊಡನೆ ಅನಾವೃತ ವಿಷಯದ್ದು ಅಂದ್ರ ಆವರಣ ಹೋದಂತ ವಿಷಯದ್ದು ಅಂದ್ರೆ ವಿಷಯದ ಆವರಣ ಹೋಗಿದೆ ಅಂದ್ರೆ ವೃತ್ತಿ ಕೆಲಸ ಮಾಡಿದ ಮಗ ಅಂತ ವೃತ್ತಿ ಮಾಡಿದ ಅವಾಗ ಅದು ಅದೇನಾಗಿತ್ತು ಅವಾಗ ಏನಾಯ್ತು ಆ ವಿಷಯ ಚೇತನ ವೃತ್ತಿ ಚೇತನ ಅಭೇದಾಗಿತ್ತು ಅವನು ಹೋಯ್ತಂದ್ರೆ ಅವಾಗ ಅಭೇದ ವಿಷಯಗತ ಪ್ರತ್ಯಕ್ಷತ್ವಕ ಪ್ರಯೋಜಕ ಅವಾಗ ಏನಕ್ಕದ ಆ ವಿಷಯದ ಪ್ರತ್ಯಕ್ಷ ಜ್ಞಾನ ಅದು ಪ್ರಯೋಜಕ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಆಗಲಿಕ್ಕೆ ಕಾರಣ और अनावृत विषयते गुप्त चेतन का अभेद ज्ञानगत अपरोक्षत्व का प्रयोजक ಮತ್ತೇನ್ ಹೇಳಿದ್ರು ಅಲ್ಲಿ ವಿಷಯಗತ ಪ್ರತ್ಯಕ್ಷ ಕಾರಣ ಹೇಳಿದ್ರೆ ಮೊದಲ ಇನ್ನು ಮೇಲೆ ಅನಾವೃತ ವಿಷಯತೆ ಉಕ್ತ ಚೇತನಕ ಅಂದ್ರ ಅನಾವೃತ ವಿಷಯದೊಡನೆ ಆವರಣ ಅನಾವೃತ ಅಂದ್ರ ಆವರಣ ಇಲ್ಲದಂತ ವಿಷಯದೊಡನೆ ಉಕ್ತ ಚೇತನ ಅಂದ್ರ ವ್ಯವಹಾರ ಅನುಕೂಲ ಚೇತನ ಅಭೇದ ಅಲ್ಲಿ ವಿಷಯದ ಅನಾವರಣ ಆವರಣ ಹೋಗದೈತೆ ಅಲ್ಲಿ ಸ್ವವ್ಯವಹಾರ ಅನುಕೂಲ ಚೇತನು ಐತಿ ಅದರೊಡನೆ ಅಭೇದ ಆದಾಗ ಜ್ಞಾನಗತ ಅಪರೋಕ್ಷತ್ವಕ ಪ್ರಯೋಜನ ಅವಾಗ ಏನಾಗ್ತದಂದ್ರ ಆ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಹೇಗೆ ಯಾಮೇ ಏನು ಮತ್ತೊಂದು ಬೇರೆ ಶಂಕ ಮುಂದಿನ ನೋಡೋಣ ಹಾ ಬರೋಬರಿ ಆದ್ರೆ ಇದು ಮುಂದ ಟೈಮ್ ತಗೋತದ ವಿಷಯ ಕಠಿಣ ಅದು ಬರೋದಕ್ಕೆ ಬರುವುದಿಲ್ಲ ಇನ್ನೊಂದು ಮತ್ತೆ ಲಗ್ನ ಬೇರೆ ಹೋಗೋದು